ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಇವತ್ತು ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಿರುವಂಥದ್ದು ಅಪೋಸ್ತಲರ ಕೃತ್ಯಗಳು 26ನೇ ಅಧ್ಯಾಯ 27, 28, 29 ವಾಕ್ಯಗಳು. ಅಗ್ರಿಪ್ಪ ರಾಜನೇ, ಪ್ರವಾದಿಗಳಲ್ಲಿ ನಿನಗೆ ನಂಬಿಕೆಯುಂಟೋ? ಉಂಟೆಂದು ಬಲ್ಲೆನು ಅಂದನು. ಅದಕ್ಕೆ ಅಗ್ರಿಪ್ಪನು, ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರೈಸ್ತನಾಗುವುದಕ್ಕೆ ಒಡಂಬಡಿಸುತ್ತೀಯಾ ಎಂದು ಹೇಳಲು, ಪೌಲನು ಅಲ್ಪ ಪ್ರಯತ್ನದಿಂದಾಗಲಿ ಅಧಿಕ ಪ್ರಯತ್ನದಿಂದಾಗಲಿ ನೀನು ಮಾತ್ರವಲ್ಲದೆ ಇವತ್ತು ನನ್ನ ಮಾತುಗಳನ್ನು ಕೇಳುವವರೆಲ್ಲರೂ ಈ ಬೇಡಿಗಳ ಹೊರತು ನನ್ನಂತೆ ಆಗಬೇಕೆಂದು ದೇವರನ್ನ ಪ್ರಾರ್ಥಿಸುತ್ತೇನೆ ಅಂದನು. ಪೌಲನ ಮೇಲೆ ತಪ್ಪು ಹೊರಿಸಲ್ಪಟ್ಟು ಪೌಲನನ್ನ ವಿಚಾರಣೆ ಮಾಡುವುದಕ್ಕೆ ರೋಮ ಅರಸನವರ ನಾಯಕರು ಅವ್ರನ್ನ ನೋಡೋದು ಬಹಳ ಕಷ್ಟ. ಅವರ ಕೆಳಗೆ ಹಲವು ದೇಶಗಳು ಇತ್ತು. ಹಲವು ರಾಜ್ಯಗಳನ್ನು ಹಿಡಿದು ರೋಮ ಸಾಮ್ರಾಜ್ಯವನ್ನು ಅವರು ಸ್ಥಾಪಿಸಿದ್ದರು. ಅದರಲ್ಲಿ ಒಂದೇ ಇಸ್ರೇಲ್ ದೇಶ. ಈ ಇಸ್ರೇಲ್ ದೇಶವನ್ನು ಅದನ್ನು ನೋಡುವುದಕ್ಕೂ ಅದನ್ನು ಆಳ್ವಿಕೆ ಮಾಡುವುದಕ್ಕೂ ಉಪರಾಜರ ರೀತಿಯಲ್ಲಿ ಕೆಲವೊಂದು ಸಂಸ್ಥಾನಗಳನ್ನು ಏರ್ಪಡಿಸಿರ್ತಾರೆ. ಅದರಲ್ಲಿ ಹೆರೋದನನ್ನ ಇಟ್ಟಿದ್ದರು. ಮೇಲೆ ಗೌರ್ಮೆಂಟ್ನಲ್ಲಿ ಕೂಡ ಇದನ್ನು ನೋಡುವುದಕ್ಕಾಗಿ ಕೆಲವು ಅಧಿಕಾರಿಗಳನ್ನು ಕೂಡ ಅಲ್ಲಿ ನೇಮಿಸಿದ್ದರು. ಇಷ್ಟು ಮಾತ್ರವಲ್ಲದೆ ಹಲವು ದೇಶಗಳು ಆ ರೋಮ ಸಾಮ್ರಾಜ್ಯದ ಕೆಳಗೆ ಇತ್ತು. ಈ ಒಟ್ಟಾರೆ ರಾಜ್ಯಗಳಿಗೆ ಸೇರಿಸಿ ಒಬ್ಬ ಅರಸರಿರುತ್ತಾರೆ, ರಾಯನು ಎಂಬುದಾಗಿ ಹೇಳುತ್ತಾರೆ. ಅವರನ್ನು ಸಂಧಿಸುವುದು ಎನ್ನುವುದು ಬಹಳ ಕಠಿಣ ಕಾರ್ಯ. ಆದರೆ ಈ ಪ್ರಕರಣ ವಿಚಾರಣೆಗೋಸ್ಕರವಾಗಿ ನೇರವಾಗಿ ಅಗ್ರಿಪ್ಪ ರಾಜನ ಬಳಿಯಲ್ಲಿ ಪೌಲನು ಕಳುಹಿಸಲ್ಪಡ್ತಾನೆ. ಹಡಗಿನ ಪ್ರಯಾಣವನ್ನ ಮಾಡಿ ಅವರು ರೋಮಾಪುರಕ್ಕೆ ಹೋಗಿ ಅರಸನನ್ನ ಕಂಡು ಅವರೇ ನೇರವಾಗಿ ವಿಚಾರಿಸುತ್ತಾರೆ. ಇವರ ಬಗ್ಗೆ ಒಳ್ಳೆ ರೀತಿ ಹೇಳಲ್ಪಡುತ್ತದೆ, ಕೆಟ್ಟದಾಗ ಕೂಡ ಹೇಳ್ತಾರೆ. ಅಲ್ಲಿ ಇವರು ಕಲಹಗಾರನು ಎಂಬುದಾಗಿ ಅಲ್ಲಿ ತೋರಿಸಲ್ಪಡ್ತಾರೆ. ಆದರೆ ಸತ್ಯ ಏನು ಎಂಬುದಾಗಿ ತಿಳಿದುಕೊಳ್ಳಲು ವಿಚಾರಿಸ್ತಾರೆ. ಪೌಲನು ಅವರಿಗೆ ತನ್ನ ಸಾಕ್ಷಿನ ತೆಗೆದು ಹೇಳುತ್ತಾರೆ. ಅವರು ಹೋಗುವುದಕ್ಕಿಂತ ಮುಂಚಿತವಾಗಿ ದೇವರವ್ರ ಬಳಿ ಹೇಳ್ತಾರೆ, ನೀನು ಅಲ್ಲಿ ಕೂಡ ನನ್ನ ಬಗ್ಗೆ ಅಲ್ಲಿ ಸಾಕ್ಷಿ ಹೇಳಬೇಕು ಎಂಬುದಾಗಿ ಹೇಳ್ತಾರೆ. ಪೌಲನು ತನ್ನ ಸಾಕ್ಷಿಯನ್ನು ಪೂರ್ಣವಾಗಿ ಅವರಿಗೆ ಹೇಳಿ, ಯೇಸು ಅಂದರೆ ಯಾರು ಎನ್ನುವ ಸುವಾರ್ತೆಯನ್ನು ಕೂಡ ಹೇಳಿ, ಆ ವಿಚಾರಣೆಯಲ್ಲಿ ಅವರು ಮಾತಾಡುತ್ತಾ ಇರಬೇಕಾದ್ರೆ ಹೇಳಿದಂತಹ ಮಾತುಗಳು ಈ ಸ್ಥಳದಲ್ಲಿ ಬರುತ್ತೆ. ಆಗ ಅವರು ಕೇಳ್ತಾರೆ, ಅಲ್ಲಿ ನೀವು ಪ್ರವಾದಿಗಳನ್ನು ನಂಬುವುದುಂಟೋ? ದೇವರ ಪ್ರವಾದಿಗಳನ್ನು ನೀವು ನಂಬ್ತೀರಾ? ಅಲ್ಲಿ ನೀವು ನಂಬುತ್ತೀರಾ ಎನ್ನುವುದನ್ನು ನಾನು ನಂಬುತ್ತೇನೆ. ನಿಮಗೆ ಆ ನಂಬಿಕೆ ಇದೆ ಎನ್ನುವುದನ್ನು ನಾನು ನಂಬುತ್ತೇನೆ ಎಂದರು. ಆಗ ಅಗ್ರಿಪ್ಪ ರಾಜನು ಒಂದು ಕಾರ್ಯವನ್ನು ಹೇಳ್ತಾರೆ. ನೀವು ಮಾತಾಡುವುದನ್ನು ನೋಡಿದ್ರೆ, ಯಾಕೆಂದರೆ ಪೌಲ ಎಷ್ಟು ದೊಡ್ಡ ವ್ಯಕ್ತಿ, ಅವರ ಮಾತಲ್ಲೇ ಜನಗಳನ್ನು ದೇವರಲ್ಲಿ ನಡೆಸುವಂತಹ ಸಾಮರ್ಥ್ಯವುಳ್ಳವರು. ನೀನು ಮಾತಾಡುವುದನ್ನು ಗಮನಿಸಿ ಕೇಳಿದ್ರೆ, ನನ್ನನ್ನು ಸ್ವಲ್ಪ ಕಡಿಮೆ ಕ್ರೈಸ್ತನಾಗಿಸಿದೆಯಾ? ನಾನು ಕ್ರೈಸ್ತನಾಗುವುದು ಸ್ವಲ್ಪ ಕಡಿಮೆ ಕ್ರೈಸ್ತನಾಗಿದ್ದೇನೆ. ಅಷ್ಟರ ಮಟ್ಟಿಗೆ ನನ್ನ ಮನಸ್ಸು ಇವಾಗ ಅದನ್ನು ನಂಬುವುದಕ್ಕೆ ಆರಂಭಿಸಿದೆ ಅಂತ ಹೇಳ್ತಾರೆ. ಅದಕ್ಕೆ ಪೌಲ ಹೇಳ್ತಾರೆ, ಅಲ್ಲಿ ನೀವು ಮಾತ್ರವಲ್ಲ, ಇವತ್ತು ನನ್ನ ವಾಕ್ಯವನ್ನು ಕೇಳುತ್ತಿರುವಂಥ ಎಲ್ಲರೂ ಸ್ವಲ್ಪ ಕಡಿಮೆ ಅಲ್ಲ. ಈ ಬೇಡಿಗಳ ಹೊರತು ನನ್ನ ಕಟ್ಟಾಕಿದಿರಲ್ಲ, ಈ ಒಂದು ಬೇಡಿಗಳ ಹೊರತು ಎಲ್ಲರೂ ನನ್ನ ಹಾಗೆ ಮಾರ್ಪಡುವ ಹಾಗೆ ದೇವರನ್ನ ವಿಜ್ಞಾಪನೆ ಮಾಡಿಕೊಳ್ಳುತ್ತೀನಿ ಅಂತ ಹೇಳ್ತಾರೆ. ಹಾಗಾದರೆ ಇದರಲ್ಲಿ ನಮಗೇನು ಹೇಳಲ್ಪಡ್ತಿದೆ ಅಂತ ಕೇಳಿದ್ರೆ, ಕ್ರೈಸ್ತತ್ವದ ಎರಡು ಸ್ಥಿತಿ ತೋರಿಸುತ್ತಾ ಇದೆ. ಕ್ರೈಸ್ತರ ಎರಡು ಸ್ಥಿತಿ ಇಲ್ಲಿ ತೋರಿಸಲ್ಪಡ್ತಾ ಇದೆ. ಒಂದು ಈ ಸ್ವಲ್ಪ ಕಡಿಮೆ ಕ್ರೈಸ್ತರು, ಮತ್ತೊಂದು ಪೂರ್ಣವಾದ ಕ್ರೈಸ್ತರು. ಅವ್ರು ಹೇಳ್ತಾರೆ, ಪೂರ್ಣವಾಗಿ ನನ್ನಂತೆ ಆಗಬೇಕು ಎಂಬುದಾಗಿ. ನೀವಿವತ್ತು ಯಾವ ಸ್ಥಿತಿಗೆ ಬಂದಿದ್ದೀರಾ ಅಂತ ಹೇಳಿದ್ರೆ, ಸ್ವಲ್ಪ ಕಡಿಮೆ ಕ್ರೈಸ್ತರು. ಹಾಗಾದ್ರೆ ಏನು ಸ್ವಲ್ಪ ಕಡಿಮೆ ಕ್ರೈಸ್ತರು? ಈ ಸ್ವಲ್ಪ ಕಡಿಮೆ ಕ್ರೈಸ್ತರಾಗಿ ಅವರು ಮಾರ್ಪಟ್ರಲ್ಲ, ಆ ರೀತಿ ವ್ಯಕ್ತಿಗಳು ಇದ್ದಾರೆ. ಸ್ವಲ್ಪ ಕಡಿಮೆ ಕ್ರೈಸ್ತರು ಕೂಡ ಇದ್ದಾರೆ, ಪೂರ್ಣವಾಗಿ ಕ್ರೈಸ್ತರಾದವರು ಇದ್ದಾರೆ. ಆದರೆ ಹೊರ ಜಗತ್ತಿನಲ್ಲಿ ಕ್ರಿಸ್ತನ ಹೆಸರನ್ನ ಹೇಳುವಂತಹ, ಕ್ರಿಸ್ತನ ಹೆಸರುಗಳನ್ನಿಟ್ಟುಕೊಂಡಿರುವ ಸಭೆಗೆ ಹೋಗುವಂತಹ, ಆಲಯಕ್ಕೆ ಹೋಗುವಂತಹ ಹಲವರನ್ನ ನಾವು ಕ್ರೈಸ್ತರು ಎಂಬುದಾಗಿ ಗುರುತಿಸುತ್ತಾರೆ. ನಾವು ಕೂಡ ಹಲವು ಸಂದರ್ಭದಲ್ಲಿ ಅವರು ಕ್ರೈಸ್ತರು ಎಂಬುದಾಗಿ ನಂಬುತ್ತೇವೆ. ಆದರೆ ಅವರ ಜೀವನವನ್ನು ಸ್ವಲ್ಪ ಗಮನಿಸಿ ನೋಡಿದರೆ ಅವರು ಪೂರ್ಣ ಕ್ರೈಸ್ತರಲ್ಲ, ಸ್ವಲ್ಪ ಕಡಿಮೆ ಕ್ರೈಸ್ತರಾಗಿ ಬಹಳ ಜನ ಇದ್ದಾರೆ. ಸ್ವಲ್ಪ ಕಡಿಮೆ. ಈ ಒಂದು ವಿಷಯ ನಮಗೆ ಗೊತ್ತಿಲ್ಲವುದು ಮಾತ್ರವಲ್ಲ, ಅವರಿಗೆ ಕೂಡ ಪಾಪ ಗೊತ್ತಿಲ್ಲ. ಅವರು ತಮ್ಮನ್ನ ಕ್ರೈಸ್ತರೆಂಬುದಾಗಿ ಭಾವಿಸಿಕೊಂಡಿದ್ದಾರೆ. ಆದರೆ ಸ್ವಲ್ಪ ಕಡಿಮೆ ಕ್ರೈಸ್ತರು ಹೊರತೋರಿಕೆಯಲ್ಲಿ ಕ್ರೈಸ್ತರ ಹಾಗೆ ಇರ್ತಾರೆ, ಆದರೆ ಪೂರ್ಣವಾದ ಕ್ರೈಸ್ತರಲ್ಲ.
ಅವರು ಕ್ರೈಸ್ತರ ಹಾಗೆ ಇರುವಂತಹ ಒಂದು ಗುಂಪಿನವರು. ಇವರು ಸ್ವಲ್ಪ ಕಡಿಮೆ ಕ್ರೈಸ್ತರು. ಪೌಲ ಹೇಳ್ತಾರೆ, ನನ್ನ ಬಯಕೆ ಮಾತ್ರ ಅಲ್ಲ, ದೇವರ ಬಯಕೆ ಏನಂತ ಕೇಳುವುದಾದರೆ ಸ್ವಲ್ಪ ಕಡಿಮೆ ಇರುವಂಥ ಕ್ರೈಸ್ತರಲ್ಲ, ಪೂರ್ಣವಾಗಿ ಪರಿಪೂರ್ಣವಾಗಿರುವ ಕ್ರೈಸ್ತರು. ಅದುವೇ ದೇವರ ಅಗತ್ಯತೆ ಎಂಬುದಾಗಿ ಹೇಳ್ತಾರೆ. ಈ ಸ್ವಲ್ಪ ಕಡಿಮೆ ಕ್ರೈಸ್ತರು ಎನ್ನುವಂಥ ಪದ ನಮ್ಮನ್ನು ಚಿಂತಿಸುವಂತೆ ಮಾಡುತ್ತೆ. ಇವತ್ತು ಬಹಳ ನಮ್ಮ ಸುತ್ತಲಿರುವಂಥ ಸ್ಥಳಗಳಲ್ಲಿ ವಿಶ್ವಾಸಿಗಳಲ್ಲಾದರೂ ಸರಿ, ಸೇವಕರಲ್ಲಾದರೂ ಸರಿ, ಸಭೆಗಳನ್ನಿಟ್ಟು ನಡೆಸುವವರು, ಸೇವೆಯನ್ನು ಮಾಡುವವರು, ಒಳ್ಳೆ ಇರುವಂತಹ ಬಹಳ ಕ್ರೈಸ್ತ ಸಮುದಾಯದಲ್ಲಿ ಹೆಚ್ಚು ಕಡಿಮೆ ಒಂದು 75-80ರಷ್ಟು ಸ್ವಲ್ಪ ಕಡಿಮೆ ಕ್ರೈಸ್ತರು ಇರುವಂಥದ್ದನ್ನೇ ನಾವು ಗಮನಿಸಲು ಸಾಧ್ಯ. ಅದು ಏನು ಸ್ವಲ್ಪ ಕಡಿಮೆ ಕ್ರೈಸ್ತರು ಅಂತ ಕೇಳಿದ್ರೆ, ಕ್ರೈಸ್ತರ ಹಾಗೆ ಇರುತ್ತಾರೆ ಹೊರ ತೋರಿಕೆಯಲ್ಲಿ, ಅವರ ಮಾತಲ್ಲಿ, ನಡತೆಯಲ್ಲಿ, ಆಕ್ಟಿವಿಟೀಸಲ್ಲಿ. ಆದರೆ ನಿಜವಾಗಲೂ ಅವರು ಪೂರ್ಣವಾಗಿರುವ ಕ್ರೈಸ್ತರಾಗಿ ಇರುವುದಿಲ್ಲ. ಒಂದು ಕಡೆ ಕ್ರೈಸ್ತರ ಹಾಗೆ ಇರುತ್ತಾರೆ, ಮತ್ತೊಂದು ಕಡೆ ಲೋಕದೊಂದಿಗೆ ಸಂಬಂಧವನ್ನು ಇಟ್ಟುಕೊಂಡು ಲೋಕದ ಕಾರ್ಯಗಳಿಗೂ ತಮ್ಮನ್ನು ದಾಸರಾಗಿ ಮಾಡಿಕೊಂಡಿರ್ತಾರೆ. ಒಂದು ಪಾಪದ ಅಭ್ಯಾಸ. ನೀವು ಕೆಲವರು ನೋಡಿರ್ತೀರಾ, ಆಫೀಸ್ನಲ್ಲಿ ಲಂಚ ಪಡಿತಾ ಇರ್ತಾರೆ, ಆದರೆ ಭಾನುವಾರ ಸಭೆಗೆ ಬರುವವರಾಗಿರ್ತಾರೆ. ಅದರಲ್ಲಿ ಕಾಣಿಕೆ ತಂದು ಹಾಕ್ತಾರೆ. ಹಲವು ವರ್ಷಗಳ ಹಿಂದೆ ನನ್ನ ಸೇವೆಯಲ್ಲಿ ಸರ್ಕಾರದಲ್ಲಿ ಒಬ್ಬ ಅಧಿಕಾರಿಯಾಗಿ ಇದ್ದಂತಹ ಒಬ್ಬ ಮನುಷ್ಯರು ರಕ್ಷಣೆ ಹೊಂದಿ ಅವರ ಹೆಂಡತಿಯ ನಿರ್ಬಂಧಕ್ಕೋಸ್ಕರವಾಗಿ ನಾವು ನಡೆಸಿದಂತಹ ಸಭೆಗೆ ಅವರು ಬರ್ತಾ ಇದ್ರು. ಅವಾಗೆಲ್ಲ ಸಭೆ ಸೇವೆಯು ನಾನು ಮಾಡುವವನಾಗಿದ್ದೆ. ಅವರು ಬರಬೇಕಾದ್ರೆ ಏನು ಮಾಡ್ತಾ ಇದ್ರು ಅಂದರೆ, ಕ್ರಿಸ್ತನ ಮೇಲೆ ಅವರಿಗೆ ನಂಬಿಕೆ, ಅವರು ಜನ್ಮತಃ ಕ್ರೈಸ್ತರೇ, ಆದರೆ ರಕ್ಷಣೆ ಹೊಂದಂತಹ ಕ್ರೈಸ್ತರಲ್ಲ. ಅವರು ಕ್ರೈಸ್ತರು. ನಾವು 2 ತಲೆಮಾರಾಗಿ 4 ತಲೆಮಾರಾಗಿ ನಾವು ಕ್ರೈಸ್ತರು. ನಮ್ಮ ಹಳ್ಳಿಯಲ್ಲಿರುವಂತಹ ಆಲಯ ಕೂಡ ನಾವು ಕಟ್ಟಿದ್ದೆ ಎಂಬುದಾಗಿ ಎಲ್ಲ ಹೇಳುವವರು ನಾವು ನೋಡಿದ್ದೇವೆ. ಆ ರೀತಿ ಒಬ್ಬ ಕ್ರೈಸ್ತರು ಅವರು. ಅವಾಗ ಇವರೇನು ಮಾಡ್ತಾ ಇದ್ರು ಅಂದರೆ, ಕಚೇರಿಯಲ್ಲಿ ಅವರಿಗೆ ಲಂಚ ಪಡೆಯುವುದಕ್ಕೆ ಬಹಳ ಸಾಧ್ಯತೆ ಅವರಿಗೆ. ಅವರು ಒಳ್ಳೆ ಅಧಿಕಾರದಲ್ಲಿರುವಂತಹ ಸ್ಥಳದಲ್ಲಿದ್ದವರು. ಅವರೇನು ಮಾಡ್ತಾ ಇದ್ರು, ಪಡೆಯುವಂತಹ ಲಂಚದಲ್ಲಿ ದಶಮ ಭಾಗ, ಈ ವಾರ ಒಂದು 10,000 ಲಂಚ ಅವರಿಗೆ ಸಿಕ್ಕಿದ್ರೆ 1,000 ರೂಪಾಯಿ ತಂದು ಅವರು ಕಾಣಿಕೆ ಉಂಡಿಯಲ್ಲಿ ಹಾಕ್ತಾ ಇದ್ರು. ಆವಾಗ ಒಂದು ದಿನ ನಾವು ಆರಾಧನೆ ನಡೆಸುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಒಂದು ಕಾರ್ಯವನ್ನು ಹೇಳಿದೆ. ಈ ರೀತಿಯಾಗಿ ವ್ಯಾಪಾರದಲ್ಲಿ ತಪ್ಪಾದ ವ್ಯಾಪಾರ ಮಾಡುವವರು, ನಶೆ ತರುವಂತಹ ವಸ್ತುಗಳು, ಇಂಥ ಕಾರ್ಯವನ್ನು ಮಾರಾಟ ಮಾಡುವವರು ಅಥವಾ ಕಚೇರಿಗಳಲ್ಲಿ ಲಂಚವನ್ನು ಪಡೆಯುವವರು, ನಿಮ್ಮ ದುಷ್ಟ ಹಣವನ್ನು ತಂದು ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಬೇಡಿ. ಅದರಲ್ಲಿರುವಂತಹ ಪ್ರತಿ ಕಾಣಿಕೆ ಒಳ್ಳೆ ಕಾಣಿಕೆನಾ ಎಂಬುದಾಗಿ ನೋಡಿ ನನ್ನಿಂದ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀವೇ ನಿಧಾನಿಸಿ, ತಪ್ಪಾಗಿರುವ ದಾರಿಯಲ್ಲಿ ಬಂದಿರುವ ಯಾವ ಹಣವನ್ನು ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಬೇಡಿ ಎಂಬುದಾಗಿ ಹೇಳಿದೆ. ಇವರು ಮನಸ್ಸು ತುವಿಯಲ್ಪಟ್ಟು ಅವರು ಹಣವನ್ನು ಹಾಗೆ ಹರಿದಾಕಿ ಅಂದಿನಿಂದ ಅವರ ಆಫೀಸ್ನಲ್ಲಿ ಲಂಚ ಪಡೆಯುವುದನ್ನು ಬಿಟ್ಬಿಟ್ರು. ಅವರು ಕೆಲಸದ ಆ ಕೊನೆಯ ಸಮಯದವರೆಗೂ ಆ ಒಂದು ಕಚೇರಿಯಲ್ಲಿ ಇದ್ದ ಕಾಲಗಳು ಪೂರ್ತಿಯಾಗಿ ಕೂಡ 10 ಪೈಸೆ ಕೂಡ ಅವರ ಲಂಚವನ್ನು ಪಡೆಯದೆ ನಂಬಿಗಸ್ತರಾಗಿ ಅವರಲ್ಲಿ ಕೆಲಸ ಮಾಡುವುದಕ್ಕೆ ಮುಂದಾದರು. ಆದರೆ ಅದಕ್ಕಿಂತ ಮುಂಚೆ ಅಲ್ಲಿ ನೋಡ್ರಿ, ಅವರು ತಲೆಮಾರಾಗಿ ಅವರು ಕ್ರೈಸ್ತರೇ, ಒಂದು ಆಫೀಸ್ನಲ್ಲಿ ಕೆಲಸ ಮಾಡುವವರೇ, ಆದರೆ ಮತ್ತೊಬ್ಬರು ಮಾಡುವ ರೀತಿಯಲ್ಲಿಯೇ ಲಂಚವನ್ನು ಪಡೆಯುವುದಾಗಿರ್ಬೋದು, ಬೇರೆ ಕಾರ್ಯಗಳಲ್ಲಿಯೂ ಅವರು ತೊಡಗಿಕೊಂಡವರಾಗಿದ್ದರು. ಅದರ ಹೊರ ತೋರುವಿಕೆಯಲ್ಲಿ ಕ್ರೈಸ್ತ ಹೆಸರು, ಕ್ರೈಸ್ತ ದೇವಾಲಯಕ್ಕೆ ಹೋಗುವುದು, ಕಾಣಿಕೆ ಕೊಡುವುದು ಅಥವಾ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡುವುದು, ಇದೆಲ್ಲ ನೋಡಿ ನಾವು ಕ್ರೈಸ್ತರು ಎಂಬುದಾಗಿ ನಾವು ನಂಬಿಬಿಡುತ್ತೇವೆ. ಇವರೇ ಸ್ವಲ್ಪ ಕಡಿಮೆ ಕ್ರೈಸ್ತರು. ಹೊರ ತೋರಿಕೆಯಲ್ಲಿ ಕ್ರೈಸ್ತರ ಹಾಗೆ ಇರ್ತಾರೆ, ಸೇವೆಯಲ್ಲಿ ಕೂಡ ಕ್ರೈಸ್ತರ ಹಾಗೆಯೇ ಸೇವೆಯನ್ನು ಮಾಡ್ತಾರೆ. ಆದರೆ ಒಳಗೆ ಅವರ ಜೀವನವನ್ನು ಗಮನಿಸುವುದಾದರೆ ಸ್ವಲ್ಪ ಕಡಿಮೆ ಕ್ರೈಸ್ತರು. ಕ್ರೈಸ್ತರ ಹಾಗೆ ಇರುತ್ತಾರೆ, ಆದರೆ ನಿಜವಾದ ಕ್ರೈಸ್ತರಲ್ಲ, ಅಥವಾ ಅರ್ಧಂಬರ್ಧ ಕ್ರೈಸ್ತರಾಗಿ ಅವರು ಇರ್ತಾರೆ. ಸ್ವಲ್ಪ ಕಡಿಮೆ ಕ್ರೈಸ್ತರು ಅಂದ್ರೆ ಏನು ಹೇಳೋದು? ಅರ್ಧಂಬರ್ಧ ಕ್ರೈಸ್ತರು ಅಂತ ಹೇಳ್ಬೋದು. ಮತ್ತೊಂದು ಪೂರ್ಣವಾಗಿರುವ ಕ್ರೈಸ್ತರು. ಈ ಅರ್ಧಂಬರ್ಧ ಕ್ರೈಸ್ತರು ಹೆಂಗಿರ್ತಾರೆ ಅಂತ ಕೇಳುವುದಾದರೆ, ತಮ್ಮ ಜೀವಿತಕ್ಕೂ ದೇವರಿಗೂ ಭಕ್ತಿಗೂ ಸಂಬಂಧವೇ ಇರುವುದಿಲ್ಲ. ಇದು ಬೇರೆ ಟ್ರ್ಯಾಕ್, ಅದು ಬೇರೆ ಟ್ರ್ಯಾಕ್. ಚರ್ಚ್ಗೆ ಹೋಗ್ತೀವಾ, ಆರಾಧನೆ ಮಾಡ್ತೀವಾ, ಅದನ್ನು ನಂಬಿಗಸ್ತರಾಗಿ ಮಾಡ್ತೀವಾ, ದಶಮ ಭಾಗ ತಂದು ಕಾಣಿಕೆ ಹಾಕಿದ್ವಾ, ಪಡೆಯುವಂತಹ ಹಣ ತಪ್ಪು, ಆದರೆ ದಶಮ ಭಾಗ 10ರಲ್ಲಿ 1 ಭಾಗ ಅದು ದೇವರದು, ಅದನ್ನು ಕೈಗೊಳ್ಳುವುದಕ್ಕೆ ಆರಂಭಿಸಿ ಆ ಹಣವನ್ನು ತಂದು ಎಣಿಸಿ ಕರೆಕ್ಟಾಗಿ ತಂದು ಹಾಕಿರ್ತಾರೆ. ಹಾಗಾದರೆ ಒಂದು ಕಡೆ ದೇವರ ಆಲಯ, ಅದಕ್ಕೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ನಾವು ಕರೆಕ್ಟಾಗಿದ್ದೇವೆ, ಆದರೆ ನಮ್ಮ ಸ್ವಂತ ಜೀವನದಲ್ಲಿ ನಾವು ವ್ಯತ್ಯಾಸವಾಗಿದ್ದೇವೆ. ಹಾಗಾದರೆ 2 ಟ್ರ್ಯಾಕ್ ಆಗಿ ವಿಭಾಗಿಸಿಟ್ಟಿರ್ತಾರೆ ಈ ವ್ಯಕ್ತಿಗಳನ್ನು ನೋಡಿದ್ರೆ.
ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಅದು ಭಕ್ತಿ. ಅಲ್ಲಿ ಹೋಗ್ಬೇಕಾದ್ರೆ ಹೇಳಲ್ಪಡುವಂತಹ ಆ ಕಾರ್ಯಗಳು, ನಿಯಮಗಳು, ಕೂರು ಅಂದರೆ ಕೂರಬೇಕು, ಪ್ರಾರ್ಥನೆ ಮಾಡಿ ಅಂದರೆ ಮಾಡಬೇಕು, ಉಪವಾಸ ಮಾಡಿ ಅಂದರೆ ಉಪವಾಸವನ್ನು ಮಾಡ್ತೀವಿ, ಅದು ಅಲ್ಲಿ. ಆದರೆ ಈ ನನ್ನ ವೈಯಕ್ತಿಕ ಜೀವನದಲ್ಲಿ, ಲೋಕ ಪ್ರಕಾರವಾದ ಜೀವನದಲ್ಲಿ ಭಕ್ತಿಯನ್ನು ತಂದು ಸೇರಿಸುವುದಿಲ್ಲ, ಕ್ರಿಸ್ತನನ್ನು ತಂದು ಒಳಗೆ ಸೇರಿಸುವುದಿಲ್ಲ. ಅವರನ್ನು ಆಲಯದಲ್ಲಿ ನೋಡಿ ಆಲಯದಲ್ಲೇ ಬಿಟ್ಟು ಬಂದ್ಬಿಡ್ತೀವಿ. ಈ ರೀತಿಯಾಗಿ ಅವರ ನಡತೆಯ ಜೀವನ ಇರುತ್ತೆ. ಇವರೇ ಸ್ವಲ್ಪ ಕಡಿಮೆ ಕ್ರೈಸ್ತರು. ನೋಡಿದ್ರೆ ಹೊರಗೆ ಕ್ರೈಸ್ತರ ಬಿಂಬ, ಒಂದು ಭಾವನೆ, ಕ್ರೈಸ್ತ ಕಾರ್ಯಗಳನ್ನು ಆಚರಿಸುವುದು, ಇದೆಲ್ಲವನ್ನ ಮಾಡ್ತಾರೆ. ಹೊರ ತೋರಿಕೆಯಲ್ಲಿ ಸಾಧಾರಣ ಮನುಷ್ಯರ ರೀತಿಯಲ್ಲಿ ಅವರು ಬದುಕುತ್ತಾ ಇರುತ್ತಾರೆ. ಇವರು ಮತ್ತೊಂದು, ನೀವು ಅವರನ್ನು ಗಮನಿಸಿ ನೋಡಿದ್ರೆ ಅರ್ಥ ಆಗುತ್ತೆ, ಬಹುತೇಕವಾದವರು ರಕ್ಷಣೆ ಹೊಂದದೇ ಇರ್ತಾರೆ. ರಕ್ಷಿಸಲ್ಪಡುವುದರಲ್ಲಿ ಕೂಡ ಪರಿಪೂರ್ಣವಾದ ರಕ್ಷಣೆ ಇರುವುದಿಲ್ಲ. ರಕ್ಷಿಸಲ್ಪಡದವರಾಗಿರ್ತಾರೆ. ರಕ್ಷಿಸಲ್ಪಡದವರು ಹೆಂಗಪ್ಪ ಕ್ರೈಸ್ತರಾಗಿ ಒಳಗೆ ಬಂದರು? ಆ ರೀತಿ ನೀವು ಕೇಳುವುದಾದರೆ, ಮೊದಲ ಶತಮಾನದ ಸಭೆಯಲ್ಲಿ ರಕ್ಷಿಸಲ್ಪಟ್ಟರೆ ಮಾತ್ರ ಒಬ್ಬ ಸಭೆಗೆ ಬರಕ್ಕೆ ಸಾಧ್ಯ ಆಗ್ತಿತ್ತು. 2ನೇ ಅಧ್ಯಾಯ ಕೊನೆಯ ವಾಕ್ಯ ಹೇಳುತ್ತದೆ, ಅಪೊಸ್ತಲ ಕೃತ್ಯಗಳಲ್ಲಿ ಅನುದಿನವೂ ದೇವರು ರಕ್ಷಣಾ ಮಂಡಲಕ್ಕೆ ಜನಗಳನ್ನು ಸೇರಿಸ್ತಾ ಇದ್ರು. ಹಾಗಾದ್ರೆ ರಕ್ಷಣೆ ಹೊಂದಿದವನೇ ಸಭೆಯಲ್ಲಿ ಇರಕ್ಕೆ ಸಾಧ್ಯ. ಆದರೆ ರಕ್ಷಣೆ ಹೊಂದದೇ ಇರುವವರು ಹೆಂಗೆ ಸಭೆಯೊಳಗೆ ಬಂದರು? ರಕ್ಷಣೆಯ ಅನುಭವ ಹೊಂದದೆ ಹೆಂಗೆ ಬಂದರು ಅಂತ ನೀವು ಕೇಳಿದ್ರೆ, ಈ ರಕ್ಷಿಸಲ್ಪಟ್ಟಂತಹ ಪ್ರಥಮ ಶತಮಾನದ ತಲೆಮಾರಿದೆ ನೋಡಿ, ಅವರ ಮಕ್ಕಳು ಇವರು ಕ್ರೈಸ್ತರಾಗಿರಬೇಕಾದ್ರೆ ಹುಟ್ಟಿದವರು, ಇವರು ಸಭೆಗೆ ಹೋಗ್ಬೇಕಾದ್ರೆ ಹುಟ್ಟಿದವರು. ಆದರೆ ಆ ರೀತಿ ಕ್ರೈಸ್ತ ಕುಟುಂಬಗಳಲ್ಲಿ ಹುಟ್ಟುತ್ತೇವೆ ಎನ್ನುವುದಕ್ಕೋಸ್ಕರವಾಗಿ ನಾವು ರಕ್ಷಣೆ ಹೊಂದಿದವರಲ್ಲ. ಒಂದು ರಕ್ಷಣೆ ಹೊಂದಿರುವಂತಹ ತಾಯಿಗೂ ರಕ್ಷಣೆ ಹೊಂದಿರುವಂತಹ ತಂದೆಗೂ ಹುಟ್ಟಿದಂತಹ ಮಗು ರಕ್ಷಣೆ ಹೊಂದಿದೆಯಾ ಅಂತ ಕೇಳಿದ್ರೆ ಇಲ್ಲ. ಅದು ವೈಯಕ್ತಿಕವಾಗಿ ರಕ್ಷಿಸಲ್ಪಡಬೇಕು. ಅದೆಂಗ್ರಿ? ತಾಯಿಯು ಕ್ರೈಸ್ತರೆ, ತಂದೆ ಕೂಡ ಅಲ್ಲಿ ಕ್ರೈಸ್ತರೆ, ಹಾಗಾದರೆ ಮಗು ಮಾತ್ರ ಹೆಂಗೆ ಕ್ರೈಸ್ತರಲ್ಲದೆ ಇರ್ತಾರೆ ಎಂಬುದಾಗಿ ನೀವು ಕೇಳ್ಬೋದು. ತಾಯಿಯು ಡಾಕ್ಟರೇ, ತಂದೆ ಕೂಡ ಡಾಕ್ಟರೇ, ಹಾಗಾದರೆ ಅವರಿಗೆ ಹುಟ್ಟಿರುವ ಮಗು ಡಾಕ್ಟರ್ ಆಗ್ತಾನೆ ಹುಟ್ಟಿರೋಕ್ಕೆ ಸಾಧ್ಯ ಎಂಬುದಾಗಿ ಕೇಳುವ ರೀತಿ ಇರುತ್ತದೆ ನಮ್ಮ ಪ್ರಶ್ನೆ. ಒಬ್ಬನು ರಕ್ಷಣೆ ಹೊಂದಬೇಕು ಅಂದರೆ ವೈಯಕ್ತಿಕವಾಗಿ ಅವನು ದೇವರ ಬಳಿಯಲ್ಲಿ ಸಮಾಧಾನವಾಗಿ ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ದೇವರು ಹೇಳಿದಂತಹ ಎಲ್ಲ ವಾಕ್ಯವನ್ನು ನಂಬಿ ಅವರನ್ನು ಸ್ವೀಕರಿಸಿಕೊಳ್ಳುವಂಥದ್ದು, ಅದಕ್ಕೆ ಸರಿ ರಕ್ಷಣೆ. ಹಾಗಾದರೆ ಈ ರಕ್ಷಣೆಯ ಅನುಭವ ಎನ್ನುವುದು ಇಲ್ಲದೆ ಒಬ್ಬನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದಾನೆ ಅಥವಾ ಕ್ರಿಸ್ತನ ಮೇಲೆ ಒಂದು ಅಭಿಮಾನ ಇದೆ ಎಂಬುದಾಗಿ ಹೇಳುವುದಕ್ಕೋಸ್ಕರವಾಗಿ ಅವನು ಕ್ರೈಸ್ತನಾಗಲು ಸಾಧ್ಯವಿಲ್ಲ. ಬಹಳ ಮಂದಿ ಹಾಗೆ ತಪ್ಪಾಗಿ ಅಂದ್ಕೊಂಡಿದ್ದೀವಿ. ನಾವು ಬೈಬಲ್ ಓದಿ ನೋಡಿದೆ ಕಣ್ರಿ, ಯೇಸು ಎಷ್ಟು ಒಳ್ಳೆ ದೇವರಾಗಿದ್ದಾರೆ, ಅವರ ಮೇಲೆ ನೋಡಿ ಯಾವ ಒಂದು ದೋಷ ಇಲ್ಲ, ಪ್ರೀತಿ ಮಾಡ್ತಾರೆ, ಅವ್ರನ್ನ ಬೈದರೂ ಕೂಡ ಸ್ವೀಕರಿಸಿಕೊಳ್ಳುತ್ತಾರೆ, ಶಿಲುಬೆಯಲ್ಲಿ ಹೊಡೆದ್ರು ಅವರು ಸ್ವೀಕರಿಸ್ಕೋತಾರೆ. ನಾನು ಎಷ್ಟೋ ದೇವರುಗಳನ್ನು ನೋಡಿದ್ದೇನೆ, ಇವರು ಬಹಳ ವ್ಯತ್ಯಾಸವಾಗಿದ್ದಾರೆ, ಒಳ್ಳೆಯವರಾಗಿದ್ದಾರೆ, ಆದ್ದರಿಂದ ಇವರನ್ನು ದೇವರಾಗಿ ಸ್ವೀಕರಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದ್ರೆ ಅದಕ್ಕೆ ರಕ್ಷಣೆ ಅಲ್ಲ. ಕೆಲವರು ಅದನ್ನು ಕೂಡ ನಾವು ನಂಬ್ತೀವಿ. ನೀವು ಒಳಗೆ ಬಂದು ನೋಡ್ರಿ, ನಮ್ಮ ಮನೆಯಲ್ಲಿ ಎಲ್ಲ ದೇವ್ರ ಫೋಟೋ ಇಟ್ಟಿರ್ಬೇಕಾದ್ರೆ ಯೇಸುವಿನ ಫೋಟೋ ಕೂಡ ಇಟ್ಟಿದ್ದೇವೆ. ಅದಕ್ಕೋಸ್ಕರವಾಗಿ ನೀವು ಕ್ರೈಸ್ತರಾಗಲು ಸಾಧ್ಯವಿಲ್ಲ. ಕ್ರೈಸ್ತನು ಎಂದರೆ ಕ್ರಿಸ್ತನನ್ನ ತನ್ನ ಸ್ವಂತ ರಕ್ಷಕನ ಹಾಗೆ, ಕ್ರಿಸ್ತನನ್ನು ಮಾತ್ರ ತನ್ನ ಸ್ವಂತ ರಕ್ಷಕನ ಹಾಗೆ ಸ್ವೀಕರಿಸಿಕೊಂಡು ಕ್ರೈಸ್ತನಾಗಿ ಬದುಕುವವನೇ ಕ್ರೈಸ್ತನು. ಒಬ್ಬರಿಗೆ ಅಭಿಮಾನ ಇರುತ್ತೆ, ಯೇಸು ಒಳ್ಳೆ ದೇವರು ಕಣ್ರಿ, ಅವರು ಎಲ್ಲಾದರೂ ತಪ್ಪಾಗಿ ಎಲ್ಲಾದರೂ ಮಾತಾಡಿದ್ದಾರೆ, ಯಾರ ಮನಸ್ಸನ್ನಾದರೂ ಎಲ್ಲಾದರೂ ಗಾಯ ಮಾಡುವ ಹಾಗೆ ಮಾತಾಡಿದ್ದಾರೆ, ಹಾಗಾಗಿ ಅವರಿಗೆ ನನಗೆ ಚೆನ್ನಾಗಿ ಭಾಳ ಇಷ್ಟ ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೋಸ್ಕರ ಅವರು ಕ್ರೈಸ್ತರು ಅಂತ ಅರ್ಥ ಅಲ್ಲ. ಕ್ರೈಸ್ತರ ಗುರುತ್ವ ಒಂದು ರಕ್ಷಣೆ ಹೊಂದಿರಬೇಕು ಅವನಲ್ಲಿ. ಅವನು ರಕ್ಷಣೆ ಹೊಂದದೆ ನನಗೆ ಕ್ರೈಸ್ತ ಧರ್ಮ ಬಹಳ ಇಷ್ಟ, ಅದನ್ನು ನೋಡಿದ್ರೆ ಅವರ ಆರಾಧನೆ ನನಗೆ ಬಹಳ ಇಷ್ಟ ಆಗುತ್ತೆ, ಎಷ್ಟೊಂದು ನೇಮ ನಿಯಮ, ಎಷ್ಟು ಸುಂದರವಾಗಿ ಕಾಣಲ್ಪಡುತ್ತೆ ಆ ಆರಾಧನೆಗಳು, ಆ ರೀತಿಯಾಗಿ ಅದಕ್ಕೋಸ್ಕರವಾಗಿ ನಾನು ಆ ಸಭೆಗೆ ಹೋಗುತ್ತೇನೆ, ಆರಾಧನೆ ಮಾಡ್ತೀನಿ, ಬರ್ತೀನಿ, ಬರುವ ದಾರಿಯಲ್ಲಿ ಬೇರೆ ದೇವಸ್ಥಾನ ಇದ್ದರೆ ಅಲ್ಲೂ ಕೂಡ ಹೋಗ್ತೀನಿ, ಆದರೆ ನಾನು ಕ್ರೈಸ್ತನಾಗಿ ಮಾರ್ಪಟ್ಟಿಲ್ಲ, ಆದರೆ ಕ್ರೈಸ್ತ ಧರ್ಮದ ಮೇಲೆ ನನಗೆ ಒಂದು ಅಭಿಮಾನ ಇದೆ. ಆ ರೀತಿಯಾಗಿ ಹೇಳುವಂತಹ ಅನೇಕರನ್ನ ನಾನು ನೋಡಿದ್ದೀನಿ. ಅದಕ್ಕೋಸ್ಕರವಾಗಿ ಅವರು ಕ್ರೈಸ್ತರಲ್ಲ, ಕ್ರಿಸ್ತನ ಮೇಲೆ ನನಗೊಂದು ಅಭಿಮಾನ ಇದೆ, ಒಂದು ಪ್ರೀತಿ ಇದೆ, ಒಂದು ಒಳ್ಳೆಯ ಅಭಿಪ್ರಾಯ ಇದೆ ಎನ್ನುವುದಕ್ಕೋಸ್ಕರವಾಗಿ ಇವರು ಕ್ರೈಸ್ತರಾಗಲು ಸಾಧ್ಯವಿಲ್ಲ. 10 ತಾವು ಆರಾಧನೆ ಮಾಡುವಂತಹ, ತಾವು ದೇವರೆಂಬುದಾಗಿ ನಂಬುವಂತಹ 10 ಮಂದಿಯೊಂದಿಗೆ 11 ಯೇಸುವನ್ನು ಸ್ವೀಕರಿಸಿಕೊಂಡವರು ಕ್ರೈಸ್ತರಾಗಲು ಸಾಧ್ಯವಿಲ್ಲ. ಒಂದು ಕಡೆ ಪ್ರಪಂಚದೊಂದಿಗೆ, ಒಂದು ಕಡೆ ದೈವ ಭಕ್ತಿಯೊಂದಿಗೆ ಆಲಯದಲ್ಲಿ ಒಂದು ರೀತಿ, ತನ್ನ ಸ್ವಂತ ಜೀವನದಲ್ಲಿ ಒಂಥರ ಇರ್ತಾರೆ ನೋಡಿ, ಅವರು ಕೂಡ ಕ್ರೈಸ್ತರಾಗಲು ಸಾಧ್ಯವಿಲ್ಲ. ಹಾಗಾದರೆ ಸತ್ಯವೇದ ಹೇಳುತ್ತೆ,
ಒಬ್ಬನು ಕ್ರೈಸ್ತನಾಗಿದ್ದರೆ ಮೊದಲು ನಿಜವಾಗಿ ರಕ್ಷಣೆ ಹೊಂದಿರಬೇಕು. ರಕ್ಷಣೆ ಹೊಂದುವುದು ಎಂದರೆ ತನ್ನನ್ನು ಉಂಟು ಮಾಡಿರುವ ಸತ್ಯ ದೇವರು ಅವರೇ ದೇವರು ಎಂಬುದಾಗಿ, ಮನಪೂರ್ವಕವಾಗಿ ಅವರು ಮಾತ್ರವೇ ದೇವರು ಎಂಬುದಾಗಿ ಅವರನ್ನು ಸ್ವೀಕರಿಸಿಕೊಳ್ಳಬೇಕು. ಅವರು ನಮಗೆ ಉಪದೇಶ ಮಾಡಿದ ಕಾರ್ಯಗಳನ್ನು ಪರಿಪೂರ್ಣವಾಗಿ ನಂಬಬೇಕು. ಆ ರೀತಿ ಇರುವವರು ಮಾತ್ರವೇ ಕ್ರೈಸ್ತರು. ಈಗ ನಮ್ಮನ್ನು ನೋಡಿ, ಸ್ವಲ್ಪ ಕಡಿಮೆ ಕ್ರೈಸ್ತರು ಬಹಳ ಇದ್ದಾರೆ. ಲೋಕಕ್ಕೂ ತಮ್ಮ ಬೆನ್ನನ್ನು ತೋರಿಸುತ್ತಾರೆ. ದೇವರ ಆಲಯದಲ್ಲಿಯೂ ತಮ್ಮ ಪ್ರಸನ್ನತೆಯನ್ನು ತಾವು ಹೋಗಿ ಅಲ್ಲಿ ಆರಾಧನೆ ಮಾಡ್ತಾರೆ. ಅಲ್ಲಿ ಇವರನ್ನ ಸತ್ಯವೇದ ಹೇಳುತ್ತೆ ಸ್ವಲ್ಪ ಕಡಿಮೆ ಕ್ರೈಸ್ತರು. ಆದರೆ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇನೆ, 4 ತಲೆಮಾರು ಕ್ರೈಸ್ತರು, ಏಕೆಂದರೆ ಕ್ರೈಸ್ತ ಹೆಸರನ್ನು ಇಟ್ಕೊಂಡಿದ್ದಾರೆ. ಆ ರೀತಿ ನಾವು ಕ್ರೈಸ್ತರಾಗಲು ಸಾಧ್ಯವಿಲ್ಲ. ಒಬ್ಬರು ನಿಜವಾಗಿರುವ ಕ್ರೈಸ್ತನಾಗಿ ಮಾರ್ಪಡಬೇಕು ಅಂದರೆ ಮೊದಲ ಹೆಜ್ಜೆ ಪ್ರತಿಯೊಬ್ಬೊಬ್ಬರು ವೈಯಕ್ತಿಕವಾಗಿ ರಕ್ಷಣೆ ಹೊಂದಬೇಕು. ನನಗೋಸ್ಕರವಾಗಿ ನನ್ನ ತಂದೆ ಪಾಪಾರಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನನಗೋಸ್ಕರವಾಗಿ ನನ್ನ ತಾಯಿ ಯೇಸುವನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ನಾನೇ ಅದನ್ನು ಮಾಡಬೇಕು. ಒಬ್ಬೊಬ್ಬ ಇಂಡಿವಿಜುವಲ್ ಅದನ್ನು ಮಾಡಿ ಯೇಸುವನ್ನು ಸ್ವೀಕರಿಸಿಕೊಳ್ಳಬೇಕು. ಆ ರೀತಿ ಸ್ವೀಕರಿಸಿಕೊಳ್ಳದೆ ತಾವು ಹುಟ್ಟಿದರಿಂದಲೋ, ಅಭಿಪ್ರಾಯ ಇಟ್ಟುಕೊಂಡಿರುವುದರಿಂದಲೋ, ಅಭಿಮಾನವನ್ನು ಇಟ್ಟುಕೊಂಡಿರುವುದರಿಂದಲೋ, ಅಥವಾ ಜೀವಿತದಲ್ಲಿ ಯೇಸುವನ್ನು ಬಿಡದೆ ದೇವಾಲಯದಲ್ಲಿ ಮಾತ್ರ ಯೇಸುವನ್ನ ಕ್ರೈಸ್ತರ ಆಗಿ ಆರಾಧನೆ ಮಾಡುವುದರಿಂದಾಗಿರ್ಬೋದು ಒಬ್ಬನು ಕ್ರೈಸ್ತನಾಗಲು ಸಾಧ್ಯವಿಲ್ಲ. ಇವರನ್ನೇ ಸತ್ಯವೇದ ಹೇಳುತ್ತದೆ ಸ್ವಲ್ಪ ಕಡಿಮೆ ಕ್ರೈಸ್ತರು. ನೀವು ಹೇಳುವ ಕ್ರೈಸ್ತ ಅಭಿಪ್ರಾಯಗಳೆಲ್ಲ ಬಹಳ ಚೆನ್ನಾಗಿದೆ, ಕೇಳುವುದಕ್ಕೆ ಬಹಳ ಸಂತೋಷವಾಗಿದೆ. ಅದು ನೀನು ಹೇಳುವುದೆಲ್ಲ ಲಾಜಿಕಲ್ ಆಗಿ ಸರಿಯಾಗಿದೆ. ಆದರೆ ನನಗೆ ಅಂತ ಒಂದು ಪಾರಂಪರ್ಯ ಇದೆ, ಅರಮನೆ ಇದೆ, ನಾನು ಮಾಡುವುದಕ್ಕೆ ಹಲವಾರು ಕೆಲಸ ಕಾರ್ಯಗಳಿದೆ. ನಾನು ಪೂರ್ಣ ಕ್ರೈಸ್ತನಾಗಿ ಮಾರ್ಪಡಲಾಗದ ಹಾಗೆ ಬಹಳ ತಡೆಗಳು ಉಂಟು. ಆದ್ದರಿಂದ ನೀನು ನನ್ನ ಸ್ವಲ್ಪ ಕಡಿಮೆ ಕ್ರೈಸ್ತನಾಗಿ ಮಾಡ್ತಿದೀಯಾ? ಪೌಲ ಹೇಳ್ತಾನೆ, ನನ್ನ ಬಯಕೆ ಮಾತ್ರ ಅಲ್ಲ, ಇದು ದೇವರ ಬಯಕೆ ಕೂಡ ಅದುವೇ. ನೀವು ಸ್ವಲ್ಪ ಕಡಿಮೆ ಅಲ್ಲ, ಪೂರ್ಣವಾಗಿ ದೇವರನ್ನ ಸ್ವೀಕರಿಸಿಕೊಂಡ ಪೂರ್ಣ ಕ್ರೈಸ್ತರಾಗಿ ಮಾರ್ಪಡಬೇಕು. ಆ ಪೂರ್ಣ ಕ್ರೈಸ್ತರು, ದೇವರ ಮಕ್ಕಳು ಕ್ರೈಸ್ತರೆಂದರೆ ಪರಿಪೂರ್ಣವಾಗಿರುವ ಕ್ರೈಸ್ತರು. ಸಭೆ ಎನ್ನುವುದೇ ದೇವರು ಯಾಕೆ ಇಟ್ಟಿದ್ದಾರೆ ಅಂತ ಕೇಳಿದ್ರೆ, ಒಬ್ಬೊಬ್ಬ ಕ್ರೈಸ್ತನು ಕೂಡ ಸ್ವಲ್ಪ ಸ್ವಲ್ಪವಾಗಿ ತನ್ನನ್ನ ಕರ್ತನು ರೂಪಿಸುವುದಕ್ಕೆ ಒಪ್ಪಿಸಿಕೊಟ್ಟು ಕ್ರಿಸ್ತನ ಪರಿಪೂರ್ಣವಾಗಿರುವ ಬೆಳವಣಿಗೆಯ ತಕ್ಕ ಬೆಳವಣಿಗೆಯನ್ನ ಅವನು ಹೊಂದತಕ್ಕ ಹಾಗೆ, ಅದುವೇ ದೇವರಿಗೆ ನಮ್ಮ ಕುರಿತಾಗಿರುವ ಬಯಕೆ. ಮೊದಲು ಬರಬೇಕಾದ್ರೆ ಚಿಕ್ಕ ಚಿಕ್ಕ ಕಾರ್ಯಗಳು, ಕೊರತೆಗಳು, ಹೋರಾಟಗಳು ಎಲ್ಲ ಇರುತ್ತೆ. ಆದರೆ ಒಂದು ಸಭೆ ಏನ್ ಮಾಡಬೇಕು ಅಂದ್ರೆ ಅವನನ್ನು ಸ್ವಲ್ಪ ಸ್ವಲ್ಪವಾಗಿ ಕ್ರಮಪಡಿಸಿ ಅವನನ್ನು ಬೆಳೆಯುವಂತೆ ಮಾಡಿ ಕ್ರಿಸ್ತನು ಯಾವ ರೀತಿಯಾಗಿದ್ದರೋ ಅದೇ ರೀತಿ ಮಾರ್ಪಡುವಂಥದ್ದೇ ಪರಿಪೂರ್ಣವಾಗಿರುವ ಕ್ರೈಸ್ತತ್ವ. ಕ್ರೈಸ್ತನು ಸತ್ಯವೇದ ಹೇಳುತ್ತೆ, ಗಮನಿಸಿ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12, 13, 14 ಈ ಒಂದು ವಾಕ್ಯಗಳಲ್ಲಿ, ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನ ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನ ಮುಟ್ಟುವ ತನಕ, ಅಂದರೆ ಪೂರ್ಣ ಕ್ರೈಸ್ತರಾಗುವವರೆಗೂ, ದೇವ ಜನರನ್ನ ಯೋಗ್ಯತೆಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಕೆಲವರನ್ನ ಅಪೊಸ್ತಲರಂತೆಯೂ, ಕೆಲವರನ್ನ ಪ್ರವಾದಿಗಳನ್ನಾಗಿಯೂ, ಕೆಲವರನ್ನ ಸುವಾರ್ತಿಕರನ್ನಾಗಿಯೂ, ಸಭಾಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. ಹಾಗಾದರೆ ಇಷ್ಟೊಂದು ಸೇವೆಗಳನ್ನ ದೇವರು ಏರ್ಪಡಿಸಿದರ ಉದ್ದೇಶವೇ ದೇವರ ಜನಗಳನ್ನ ಪೂರ್ಣ ಕ್ರೈಸ್ತರಾಗಿ ಮಾರ್ಪಡಿಸುವುದಕ್ಕೆ. ಅದೇ ಹೇಳ್ತಾ ಇದ್ದಾರೆ, ನೀವು ನನ್ನ ಹಾಗೆ ಮಾರ್ಪಡುವ ಹಾಗೆ. ನಾವು ಹೇಗೆ ಪರಿಪೂರ್ಣವಾಗಿ ದೇವರನ್ನು ಸ್ವೀಕರಿಸಿಕೊಂಡು ಅವರಿಗೋಸ್ಕರವಾಗಿ ಸೇವೆಯನ್ನು ಮಾಡಿ ನಮ್ಮ ಪ್ರಾಣವನ್ನೇ ಕೊಡುವುದಕ್ಕೆ ಸಿದ್ಧವಾಗಿದ್ದೇವಲ್ಲ, ಆ ಒಂದು ಸ್ಥಿತಿಯಲ್ಲಿ ನೀವು ಮಾರ್ಪಡಬೇಕು ಎನ್ನುವಂಥದ್ದೇ ದೇವರ ಬಯಕೆ. ಅದಕ್ಕೋಸ್ಕರವಾಗಿ ಸಭೆ, ಅದಕ್ಕೋಸ್ಕರವಾಗಿ ಸೇವೆ. ಅದರಲ್ಲಿ ಪರಿತಪಿಸುವ ಕಾರ್ಯ ಏನೆಂದರೆ, ಮುಂಚಿತವಾಗಿ ನಿಮ್ಗೆ ಹೇಳಿದ್ನಲ್ಲ, ಈ ಸ್ವಲ್ಪ ಕಡಿಮೆ ಕ್ರೈಸ್ತರು ಅಂತ ಒಂದು ಗುಂಪಿದಾರಲ್ಲ, ಈ ಅರ್ಧಂಬರ್ಧ ಕ್ರೈಸ್ತರು ತಮ್ಮನ್ನ ಸ್ವಾರ್ಥಿಕರಾಗಿಯೂ, ತಮ್ಮನ್ನ ಅಪೊಸ್ತಲರಾಗಿಯೂ, ತಮ್ಮನ್ನ ಉಪದೇಶಕರಾಗಿಯೂ, ಸಭಾಪಾಲಕರಾಗಿಯೂ ತೋರಿಸಿಕೊಳ್ಳಲು ಆರಂಭಿಸಿರುವುದೇ ಆಪತ್ತು. ನಾನು ಹೇಳಿದೆ ಮುಂಚಿತವಾಗಿ, ಕ್ರೈಸ್ತರ ಒಳಗೆ ಸ್ವಲ್ಪ ಕಡಿಮೆ ಕ್ರೈಸ್ತರು ಅಂತ ಒಂದು ಗುಂಪಿದೆ. ನಿಜವಾದ ಪರಿಪೂರ್ಣವಾದ ಕ್ರೈಸ್ತರು, ಪೂರ್ಣವಾಗಿರುವಂತಹ ಕ್ರೈಸ್ತರು ಎಂಬುದಾಗಿ ಒಂದು ಗುಂಪಿದೆ. ಈಗ ಈ ಕ್ರೈಸ್ತ ಸೇವೆಗಳು ಜನಗಳಿಂದ ಸ್ವೀಕರಿಸಲ್ಪಡುವಂಥದ್ದು, ಅದರಲ್ಲಿ ನಮಗೊಂದು ಆದಾಯ ಸಿಗುತ್ತದೆ, ಜನಗಳ ನಡುವೆ ನಮಗೊಂದು ಹೆಸರು ಹೊಗಳಿಕೆ ಸಿಗುತ್ತದೆ, ನಮ್ಮ ಜೀವಿತಕ್ಕೆ ಸಾಕಾದದ್ದು ಅದರಲ್ಲಿ ಸಿಗುತ್ತೆ ಎನ್ನುವುದಕ್ಕಾಗಿ ಈ ಸ್ವಲ್ಪ ಕಡಿಮೆ ಕ್ರೈಸ್ತರಿದ್ದಾರೆ ನೋಡಿ, ಈ ಅರ್ಧಂಬರ್ಧ ಕ್ರೈಸ್ತರು ಸೇವಕರಾಗಿ ತಮ್ಮನ್ನು ಮಾರ್ಪಡಿಸಿಕೊಳ್ಳುವುದಕ್ಕೆ ಆರಂಭಿಸಿರುವಂಥದ್ದೇ
ಆಪತ್ತಿನ ಉಚ್ಚಘಟ್ಟ. ಒಬ್ಬನು ಮೊದಲು ವಿಶ್ವಾಸಿಯಾಗಿರಬೇಕು, ರಕ್ಷಣೆ ಹೊಂದಿರಬೇಕು, ವಿಶ್ವಾಸಿಸಬೇಕು, ಸಭೆಯಿಂದ ಅವನು ಪರಿಪೂರ್ಣವಾಗಿ ಮಾರ್ಪಡಬೇಕು. ಅದರ ನಂತರ ಅವನು ಕ್ರಿಸ್ತನನ್ನು ಅರಿಯುವಂತಹ ತಿಳುವಳಿಕೆಯಲ್ಲಿ ಕ್ರಮವಾಗಿ ಅವನು ಪೂರ್ಣ ಪುರುಷನಾಗಬೇಕು. ಆಗ ಪರಿಪೂರ್ಣವಾಗಿರುವ ಕ್ರೈಸ್ತನಾಗಿ ರೂಪಿಸಲ್ಪಟ್ಟು ಅನಂತರವೇ ಅವನು ಒಂದು ಸೇವೆಯಲ್ಲಿ ನಿಂತು ಸೇವಕನಾಗಲು ಸಾಧ್ಯವಾಗುತ್ತೆ. ಇವತ್ತು ನಮಗೆ ಅದಕ್ಕೆಲ್ಲ ಅವಕಾಶನೇ ಇಲ್ಲ. ಇವತ್ತು ಏನು ಮಾಡ್ತೀವಿ? ಬರ್ತೀವಿ, ರಕ್ಷಣೆ ಹೊಂದುತ್ತೇವೆ, ಅದು ಪರಿಪೂರ್ಣವಾಗಿ ದೇವರನ್ನು ಸ್ವೀಕರಿಸ್ಕೊಂಡ್ವಾ, ಪರಿಪೂರ್ಣವಾಗಿ ಅವ್ರನ್ನ ಹಿಂಬಾಲಿಸಿದ್ವಾ ಗೊತ್ತಿಲ್ಲ. ತಕ್ಷಣ ಏನು ಮಾಡ್ತೀವಿ? ಒಂದು ಹೆಸರನ್ನು ಹಾಕಿಕೊಂಡು, ಒಂದು ಅಪೋಸ್ತಲ ಎಂಬುದಾಗಿ ನಮಗೆ ನಾವು ಒಂದು ಪಟ್ಟವನ್ನು ಇಟ್ಟುಕೊಂಡು, ಒಬ್ಬ ಸುವಾರ್ತಿಕನೆಂಬುದಾಗಿ ನಮಗೆ ನಾವೇ ಒಂದು ಹೆಸರನ್ನು ಇಟ್ಟುಕೊಂಡು, ನೀವು ಚೆನ್ನಾಗಿ ಗಮನಿಸಿ ನೋಡಿದ್ರೆ ಈ ಸ್ವಲ್ಪ ಕಡಿಮೆ ಕ್ರೈಸ್ತರು ಕ್ರಿಸ್ತನ ಮೇಲೆ ಪೂರ್ಣ ನಂಬಿಕೆಯೋ, ಕ್ರಿಸ್ತನ ಮೇಲೆ ಪೂರ್ಣ ಸಮರ್ಪಣೆಯೋ, ಕ್ರಿಸ್ತನ ಮೇಲೆ ಪೂರ್ಣ ವಿಶ್ವಾಸವೂ ಇಲ್ಲದವರು ಸೇವೆಯ ಒಳಗೆ ಬಹಳ ಮಂದಿ ನುಗ್ಗಿರ್ತಾರೆ. ಇವರು ಸ್ವಲ್ಪ ಕಡಿಮೆ ಕ್ರೈಸ್ತರು ಆ ಕ್ಯಾಟಗರಿಯಿಂದ ಬಂದು ಸೇವಕರಾಗಿ ತಮ್ಮನ್ನು ಏರ್ಪಡಿಸಿಕೊಂಡಿರುವವರು. ಹಾಗಾದರೆ ಇವನೇ ಅರ್ಧಂಬರ್ಧ, ಇವರೇ ಬಂದು ಸ್ವಲ್ಪ ಕಡಿಮೆ. ಇವರು ಹೇಗೆ ಒಂದು ಪೂರ್ಣ ಪುರುಷರಾಗಿ ಸಭೆಯನ್ನು, ಜನಗಳನ್ನು ಯಾವ ರೀತಿ ರೂಪಿಸಲು ಸಾಧ್ಯ? ಒಬ್ಬನಿಗೆ ಚೆನ್ನಾಗಿ ಬಂದು ದೇವರ ಬಗ್ಗೆ ಗೊತ್ತಾಗಬೇಕು, ದೇವರ ಸಮ್ಮುಖದಲ್ಲಿ ಒಂದು ಸಂಪರ್ಕ ಇರಬೇಕು, ಪರಿಪೂರ್ಣವಾಗಿ ದೇವರ ಕುರಿತಾಗಿರುವಂತಹ ನಂಬಿಕೆ, ಅರಿವು ಇದೆಲ್ಲ ಇರಬೇಕು, ಜ್ಞಾನ ಇರಬೇಕು. ಹಾಗಾದರೆ ಪರಿಪೂರ್ಣ ಹೊಂದಿದ ಒಬ್ಬ ಕ್ರೈಸ್ತರಲ್ಲಿ ಅಥವಾ ಪರಿಪೂರ್ಣತೆ ಕಡೆಗೆ ಹೋಗುತ್ತಿರುವಂತಹ ಕ್ರೈಸ್ತರಲ್ಲಿ ಅವರು ಸೇವಕರಾಗಿ ಮಾರ್ಪಡುವುದು ಎನ್ನುವುದು ಆರೋಗ್ಯವಾಗಿರುವ ವಿಷಯ. ಆದರೆ ಸ್ವಲ್ಪ ಕಡಿಮೆ ಕ್ರೈಸ್ತರಿದ್ದಾರೆ ನೋಡಿ, ಅವರು ತಮ್ಮನ್ನ ಲಾಭಕ್ಕೋಸ್ಕರವಾಗಿಯೋ ಬೇರೆ ಯಾವುದಕ್ಕೋಸ್ಕರವಾಗಿಯೋ ತಮ್ಮನ್ನು ಸೇವಕರಾಗಿ ಗುರುತಿಸಿಕೊಳ್ಳುವಂಥದ್ದೇ ಆಪತ್ತಾಗಿದೆ. ಯೇಸು ಇದನ್ನೇ ಹೇಳಿದರು, ಕುರುಡರಿಗೆ ದಾರಿ ತೋರಿಸುವಂತಹ ಕುರುಡರಿಗೆ ಅಯ್ಯೋ, ಇಬ್ಬರು ಕೂಡ ಸೇರಿ ಗುಂಡಿಲ್ ಬೀಳ್ತಾರಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ಕುರುಡನಿಗೆ ದಾರಿ ತೋರಿಸುವುದಕ್ಕೆ ದೃಷ್ಟಿ ಉಳ್ಳವನೇ ದಾರಿ ತೋರಿಸಬೇಕು. ರಕ್ಷಣೆ ಹೊಂದಿದಂತಹ ಹೊಸದಾಗಿ ಇರೋವನ್ನ ಬೆಳೆಸುವುದಕ್ಕೆ ಬೆಳೆದವನಿಂದನೇ ಬೆಳೆಸಕ್ಕೆ ಸಾಧ್ಯ ಅಲ್ವಾ? ಹಾಗಾದರೆ ಸತ್ಯವೇದ ಇದನ್ನೇ ಹೇಳುತ್ತದೆ, ಈ ಸ್ವಲ್ಪ ಕಡಿಮೆ ಕ್ರೈಸ್ತರು ಸಭೆ ಒಳಗಿದ್ರು ಕೂಡ ಆಪತ್ತಲ್ಲ, ಅವರು ಕ್ರಿಶ್ಚಿಯಾನಿಟಿ ಒಳಗಿದ್ರು ಕೂಡ ಆಪತ್ತಲ್ಲ. ಇವರು ತಮ್ಮನ್ನ ಸೇವಕರಾಗಿ ಮಾರ್ಪಡಿಸಿಕೊಂಡು ಒಳಗೆ ಬರ್ತಾರೆ ನೋಡಿ, ಹಾಗಾಗಿ ಅವರ ಮುಖಾಂತರ ದೊಡ್ಡ ಆಪತ್ತು ಬರುತ್ತದೆ. ಅವರು ತಮ್ಮನ್ನ ಅಪೋಸ್ತಲರಂತೆಯೂ ಪ್ರವಾದಿಗಳಂತೆಯೂ ಸ್ವಾರ್ಥಿಕರಂತೆಯೂ ಸಭಾಪಾಲಕರಂತೆಯೂ ತೋರಿಸಿಕೊಂಡು ಜನಗಳನ್ನು ಮುನ್ನಡೆಸಲು, ಅವರನ್ನು ರೂಪಿಸಲು ಮುಂದಾಗಬೇಕಾದ್ರೆ ಇವರೇ ಅರ್ಧಂಬರ್ಧ ಆಗಿರೋದ್ರಿಂದ ಇವರು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದ್ರೆ ಇವರ ಅಳತೆಗೆ ರೂಪುಗೊಳ್ತಾರೆ. ಉಳಿದ ಹಾಗೆ ಅವರಿಂದ ಏನು ಮಾಡೋಕ್ಕಾಗಲ್ಲ. ಹಾಗಾದರೆ ಇದನ್ನೇ ಸತ್ಯವೇದ ನಮಗೆ ತೋರಿಸುತ್ತದೆ. ಇವರನ್ನ ಹೆಸರು ಕ್ರೈಸ್ತರು ಅಥವಾ ಸರಾಸರಿ ಕ್ರೈಸ್ತರು ಎಂಬುದಾಗಿ ಹೇಳಬಹುದು. ಕೆಲವರು ಆ ಕ್ರೈಸ್ತರಲ್ಲಿ ನೋಡಬೇಕಾದ್ರೆ ಅಭಿಮಾನ ಇರುವ ಕ್ರೈಸ್ತರಿರ್ತಾರೆ. ಕ್ರಿಸ್ತನ ಮೇಲೆ ನನಗೊಂದು ಅಭಿಮಾನ ಇದೆ, ಒಳ್ಳೆಯವರು ಎಂಬುದಾಗಿರ್ತಾರೆ. ಲೂಕನ ಸುವಾರ್ತೆ 7ನೇ ಅಧ್ಯಾಯ 3ರಿಂದ 6ರವರೆಗಿರುವಂತಹ ವಾಕ್ಯಗಳಲ್ಲಿ, 3ರಿಂದ 5ರವರೆಗಿರುವಂತಹ ವಾಕ್ಯಗಳಲ್ಲಿ ಈ ರೀತಿಯಾಗಿ ಮನುಷ್ಯನ ಬಗ್ಗೆ ಬರೆಯಲ್ಪಟ್ಟಿದೆ. ಅವನು ಯೇಸುವಿನ ಸುದ್ದಿಯನ್ನ ಕೇಳಿ ಆತನ ಬಳಿಗೆ, ನೀನು ಬಂದು ನನ್ನ ಆಳನ್ನು ಸ್ವಸ್ಥಪಡಿಸಬೇಕೆಂದು ಆತನನ್ನು ಬೇಡಿಕೊಳ್ಳುವ ಹಾಗೆ ಯಹೂದ್ಯರ ಹಿರಿಯರನ್ನ ಕಳುಹಿಸಿದನು. ಅವರು ಯೇಸುವಿನ ಬಳಿಗೆ ಬಂದು, ನಿನ್ನಿಂದ ಇಂಥ ಉಪಕಾರ ಹೊಂದುವುದಕ್ಕೆ ಅವನು ಯೋಗ್ಯನು, ಅವನು ನಮ್ಮ ಜನರನ್ನ ಪ್ರೀತಿಸುವವನು, ತಾನೇ ನಮ್ಮ ಸಭಾಮಂದಿರವನ್ನ ನಮಗಾಗಿ ಕಟ್ಟಿಸಿದನು ಅಂತ ಹೇಳಿದ್ರು. ಇವರು ಕ್ರಿಸ್ತನನ್ನ ಹಿಂಬಾಲಿಸುವಂಥ ಶಿಷ್ಯನ ಹಾಗೆ ಅವನನ್ನ ತಂದು ತೋರಿಸುವುದಕ್ಕೆ ಯಾವ ಯಾವ ವಿಷಯವನ್ನು ಆಧಾರವಾಗಿಟ್ಟರು ಅಂತ ನೋಡಿ. ಅಲ್ಲಿ ದೇವರ ಜನಗಳನ್ನ ಪ್ರೀತಿ ಮಾಡ್ತಾನಂತೆ, ಕ್ರೈಸ್ತರನ್ನ ಪ್ರೀತಿ ಮಾಡ್ತಾನೆ, ಕ್ರೈಸ್ತರಿಗೆ ಸಹಾಯ ಮಾಡ್ತಾನೆ. ಕ್ರೈಸ್ತರಿಗೆ ಏನಾದರೂ ಸಮಸ್ಯೆ ಅಂದರೆ ಪ್ರಕರಣದಲ್ಲಿ ಇವನು ಕೋರ್ಟ್ನಲ್ಲಿ ಮಾತಾಡ್ತಾನೆ. ಕ್ರೈಸ್ತರು ಪಾಪ, ಅವರು ಬಹಳ ಕಷ್ಟ, ಅವ್ರಿಗೆ ನಾವು ಸಪೋರ್ಟಿವ್ ಆಗಿರೋಣ ಎಂಬುದಾಗಿ ಇದ್ದಾನೆ. ಅನಂತರ ನೋಡಿ, ನಮಗೊಂದು ಪ್ರಾರ್ಥನಾಲಯವನ್ನು ಕಟ್ಟಿಕೊಟ್ಟಿದ್ದಾನೆ. ನಾವು ಪ್ರಾರ್ಥನಾಲಯವನ್ನು ಕಟ್ಟಬೇಕಾದ್ರೆ ಅದಕ್ಕೆ ಬಂದು ಸಹಾಯ ಮಾಡಿದ, ಅದಕ್ಕೆ ಬಂದು ತನ್ನ ಆರ್ಥಿಕತೆಯಿಂದ ಒಂದು ಭಾಗವನ್ನು ಕೊಟ್ಟ. ಇದೆಲ್ಲ ನಾವೇನು ಅನ್ಕೋತೀವಿ ಅಂದರೆ, ಇದೆಲ್ಲ ಅವನು ಒಬ್ಬ ಶಿಷ್ಯನ ಹಾಗೆ ಅಂದುಕೊಳ್ಳುತ್ತೇವೆ. ಆದರೆ ಸತ್ಯವೇದ ಹೇಳುತ್ತದೆ, ದೇವ ಜನಗಳನ್ನು ಪ್ರೀತಿ ಮಾಡುವುದರಿಂದಾಗಿರ್ಬೋದು ಅಥವಾ ದೇವರ ಸೇವೆಯಲ್ಲಿ ಕಾಣಿಕೆಯನ್ನು ಕೊಡೋದ್ರಿಂದಾಗಿರ್ಬೋದು. ನಾನೇ ಬಹಳ ಮಂದಿಯನ್ನು ನೋಡಿದ್ದೇನೆ, ಬಹಳ ಸಭೆಗಳಲ್ಲಿ ಅಂಥವರು ಇದ್ದಾರೆ, ಬಹಳ ಸೇವೆಯಲ್ಲಿ ಕೂಡ ಆ ರೀತಿ ಇದ್ದಾರೆ. ಅವರೇನು ಮಾಡ್ತಾರೆ ಅಂದರೆ, ತಮ್ಮ ಕಾಣಿಕೆಯನ್ನು ತಂದು
ಆ ಸೇವೆಗೋಸ್ಕರವಾಗಿ ಕೊಡುತ್ತಾರೆ. ನಿಮ್ಮ ಸೇವೆಯಿಂದ ನಾವು ಬಹಳ ಪ್ರಯೋಜನ ಹೊಂದಿದ್ದೇವೆ, ನಮಗೆ ಬಹಳ ಆದರಣೆಯಾಗಿದೆ, ಒಂದು ಸ್ವಸ್ಥತೆ ಸಿಕ್ಕಿದೆ, ಆದ್ದರಿಂದ ಕಾಣಿಕೆ ಅಂತ ಕೊಡ್ತಾರೆ. ಆದರೆ ಅವರು ಕ್ರಿಸ್ತನನ್ನ ಪರಿಪೂರ್ಣವಾಗಿ ಸ್ವೀಕರಿಸಿರಲ್ಲ. ಬೇರೆ ಧರ್ಮದ ನಂಬಿಕೆ ಇರುವವರಾಗಿರ್ತಾರೆ, ಬೇರೆ ಧರ್ಮದ ಕಾರ್ಯಗಳಿರ್ತಾರೆ. ಇದರ ಮೇಲೂ ಕೂಡ ಒಂದು ನಂಬಿಕೆ. ತಕ್ಷಣ ನಾವು ಹೇಳ್ತೀವಿ, ನೋಡ್ರಿ ಎಷ್ಟು ತಂದು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಕಾಣಿಕೆ ಕೊಟ್ಟಿದ್ದಾರೆ ಎನ್ನುವುದಕ್ಕೋಸ್ಕರವಾಗಿ ಅವರು ಕ್ರೈಸ್ತರಾಗಲು ಸಾಧ್ಯವಿಲ್ಲ. ದೇವ ಜನಗಳ ಮೇಲೆ ಅವರು ಬಹಳ ಒಂದು ಆಸಕ್ತಿ ಉಳ್ಳವರಾಗಿದ್ದಾರೆ, ಆದ್ದರಿಂದಲೂ ಸಾಧ್ಯ ಇಲ್ಲ. ಇವರು ಕ್ರಿಸ್ತನನ್ನ ಪರಿಪೂರ್ಣವಾಗಿ ಸ್ವೀಕರಿಸಿಕೊಂಡು ಕ್ರೈಸ್ತನಾಗಬೇಕು. ಮತ್ತವರು ಈಗ ನಾವು ಹೇಳಿದಂಥ ಈ ಕ್ಯಾಟಗರಿಯಲ್ಲಿ ಇರುವವರು ಅಭಿಮಾನ ಕ್ರೈಸ್ತರು. ಅವರು ಇಷ್ಟ ಅಷ್ಟೇ, ದೇವರ ಸೇವೆಗೆ ಕಾಣಿಕೆ ಕೊಡ್ತಾರೆ. ಬಹಳ ಕಡೆಯಲ್ಲಿ ನಾನು ನೋಡಿದ್ದೀನಿ, ಕಾಣಿಕೆ ತಂದು ಒಳಗೆ ತಂದಾಕ್ತಾರೆ, ಆದರೆ ದೇವರನ್ನು ಸ್ವೀಕರಿಸಿಕೊಳ್ಳುವುದಿಲ್ಲ. ಅವರು ಕ್ರೈಸ್ತರು ಕೂಡ ಅಲ್ಲ. ಈ ರೀತಿ ಬಹಳ ಸೇವೆಗಳಲ್ಲಿ ಇಂಥ ವ್ಯಕ್ತಿಗಳನ್ನ ನೋಡಿದ್ದೇನೆ. ಒಂದು ಕವರಲ್ಲಿ ತಂದು ಹಣವನ್ನು ತಂದು, ಇದು ನೋಡಿ ನಮ್ಮ ವ್ಯಾಪಾರದಲ್ಲಿ ಬಂದಂಥ ಒಂದು ಆದಾಯ, ಇದು ನಮ್ಮ ಆಸ್ತಿಯಿಂದ ಮಾರಿದರೆ ಬಂದಿರುವಂಥ ಕಾರ್ಯ. ಒಮ್ಮೆ ನಿಮ್ಮ ಕಾರ್ಯಕ್ರಮವನ್ನು ನೋಡಿದೆ, ದೇಹದಲ್ಲಿ ಸ್ವಸ್ಥತೆ ಉಂಟಾಯಿತು, ಮತ್ತೆ ಯಾಕೆ ದೇವರನ್ನ ಸ್ವೀಕರಿಸ್ಕೊಳ್ಳಿಲ್ಲ? ಇಲ್ಲ ಕಣ್ರಿ, ನಾವು ನಮ್ಮ ಸಮುದಾಯ, ನಮ್ಮ ಕಾರ್ಯಗಳಿಗೆ ಯೇಸು ನಮಗೆ ಬಹಳ ಇಷ್ಟ. ಆದ್ದರಿಂದ ನಮ್ಮ ಪಾರಂಪರ್ಯವನ್ನ, ಸಂಪ್ರದಾಯವನ್ನು ಬಿಡಕ್ಕಾಗಲ್ಲ ಅಲ್ವಾ? ನಾವು ಆಗಾಗ ಯೇಸುವನ್ನು ಸ್ಮರಿಸುತ್ತೇವೆ, ತಗೊಳ್ಳಿ ಕಾಣಿಕೆ ಅಂತ ಕೊಡೋರನ್ನ ನೋಡಿದ್ದೀವಿ ನಾವು. ಆದರೆ ಸತ್ಯವೇದ ಹೇಳುತ್ತೆ, ನೀವು ಅಭಿಮಾನಿಗಳಾಗಿ ಇರುವುದರಿಂದಾಗಲಿ ಅಥವಾ ದೇವ ಜನಗಳನ್ನು ಪ್ರೀತಿ ಮಾಡುವುದರಿಂದಾಗಲಿ ನೀವು ಕ್ರೈಸ್ತರಾಗಲು ಸಾಧ್ಯವಿಲ್ಲ. ಅಂಥವರು ಕೂಡ ಅಲ್ಲಿ ಇದ್ದಾರೆ. ಇನ್ನು ಕೆಲವು ಕ್ರೈಸ್ತರನ್ನು ನೋಡಿದ್ದೇವೆ, ಬರೀ ಒಳಿತಿಗೋಸ್ಕರವಾಗಿ ಕ್ರಿಸ್ತರನ್ನು ಹಿಂಬಾಲಿಸುವವರು. ನಿಮಗೆ ಗೊತ್ತು, ಬರೀ ಆಶೀರ್ವಾದ ಅದಕ್ಕೋಸ್ಕರವಾಗಿ ಮಾತ್ರ ಬರ್ತಾರೆ. ಅವರು ಕೂಡ ಪೂರ್ಣ ಕ್ರೈಸ್ತರಲ್ಲ. ಅವರು ತಮ್ಮ ಜೀವನಕ್ಕೆ ಒಂದು ಸಂರಕ್ಷಣೆ ಬೇಕು, ಅದುವೇ ಅವರಿಗೆ ಮುಖ್ಯ. ಕೆಲವು ಸ್ಥಳಗಳಲ್ಲಿ ನಾನೇ ನೋಡಿ ಬಹಳ ಕಷ್ಟಪಟ್ಟಿದ್ದೇನೆ. ಒಳ್ಳೆ ದೇವರ ಮುಖ್ಯವಾದ ಕಾರ್ಯವನ್ನು ಮಾತಾಡ್ತಿರ್ತೀವಿ, ಬಹಳ ಮುಖ್ಯವಾಗಿರುವ ಕೆಲವೊಂದು ವಿಷಯದ ಬಗ್ಗೆ, ಇನ್ನು ಮುಂದೆ ಬರುವಂಥ ರಾಜ್ಯ, ಇನ್ನು ಮುಂದೆ ಬರುವಂತಹ ದೇವರ ಕಾರ್ಯಗಳು, ನ್ಯಾಯ ತೀರ್ಪು, ಕರ್ತನು ಮಾತಾಡಿದಂತಹ ಮಾತುಗಳು, ಇದರ ಕುರಿತಾಗಿ ಬಹಳ ಮುಖ್ಯವಾಗಿರುವ ಕಾರ್ಯವನ್ನು ಹೇಳ್ತಾ ಇರ್ತೀವಿ. ಮುಗಿದು ಕೆಳಗಿಳಿದ ಕೂಡಲೇ ಅವರು ಅದನ್ನು ಕೇಳೇ ಇರೋದಿಲ್ಲ. ನೇರವಾಗಿ ಮಕ್ಕಳನ್ನು ಕರ್ಕೊಂಬರ್ತಾರೆ, ತಮ್ಮ ಸಮಸ್ಯೆಗಳನ್ನು ಹೇಳ್ತಾರೆ, ಪ್ರಾರ್ಥನೆ ಮಾಡಿ ಹೋಗ್ತಾ ಇರ್ತಾರೆ ಅಷ್ಟೇ. ಅವರಿಗೆ ಇದರ ಬಗ್ಗೆ ಚಿಂತೆ ಇಲ್ಲ. ದೇವರ ರಾಜ್ಯ ಬಂದರೆ ಏನು, ಬರಲಿಲ್ಲ ಅಂದರೆ ಏನು, ನಿತ್ಯ ಜೀವ ಸಿಕ್ಕಿದ್ರೇನು, ಸಿಗಲಿಲ್ಲ ಅಂದರೆ ಏನು, ಪರಲೋಕದಲ್ಲಿ ಯೇಸು ಇದ್ದರೆ ಏನು, ಇಲ್ಲ ಅಂದರೆ ಏನು. ಯೇಸು ಗುಣಪಡಿಸುತ್ತಾರೆ ಅಂತ ಹೇಳಿದ್ರು, ಅದಕ್ಕೋಸ್ಕರವಾಗಿ ನಾವು ಬರುವುದಕ್ಕೆ ಆರಂಭಿಸಿದ್ದೇವೆ. ಹಾಗಾದರೆ ನೀವು ಏನು ಹೇಳ್ತೀರೋ? ಎಲ್ಲರೂ ಎದ್ದು ನಿಂತ್ಕೊಂಡ್ರೆ ಎದ್ದು ನಿಂತ್ಕೊತೀವಿ, ಮೊಣಕಾಲು ಹಾಕಿದ್ರೆ ನಾವು ಮೊಣಕಾಲು ಹಾಕ್ತೀವಿ. ನಮಗೇನೆಂದರೆ, ಈ ಕಡೆಯದಾಗಿ ಯೇಸು ನಮ್ಮನ್ನು ಬಿಡುಗಡೆ ಮಾಡಬೇಕು, ಯೇಸು ನಮಗೆ ಆಶೀರ್ವಾದವನ್ನು ಕೊಡಬೇಕು, ಅದಕ್ಕೋಸ್ಕರವಾಗಿ ಅವ್ರನ್ನ ಹಿಂಬಾಲಿಸುತ್ತೇವೆ ಎಂಬುದಾಗಿ ಬರ್ತಾರೆ. ಹಾಗಾದರೆ ಈ ರೀತಿ ಕಾರ್ಯಗಳನ್ನು ನಾವು ನೋಡಬೇಕಾದ್ರೆ, ದೇವರು ಈ ಲೋಕಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳಿಗೆ ಮಾತ್ರ ಎನ್ನುವ ಒಂದು ಮನಸ್ಥಿತಿ ಇರುವಂತಹ ಕ್ರೈಸ್ತರಿರುತ್ತಾರೆ. ಆ ಮನಸ್ಥಿತಿ ಸೇವಕರೇ ಏರ್ಪಡಿಸಿಟ್ಟಿರ್ತಾರೆ. ಯೇಸುವಿನ ಬಳಿ ಬಂದರೆ ನಮಗೆ ಇದು ಸಿಗುತ್ತೆ, ಅದು ಸಿಗುತ್ತೆ, ಹಿಂಗೆಲ್ಲ ಹೇಳ್ತಿರ್ತಾರೆ. ಯೇಸುವಿನ ಬಳಿಯಲ್ಲಿ ಲೋಕದಲ್ಲಿ ಸಿಗಲಾರದಿರುವ ನಿತ್ಯ ಜೀವವು, ಲೋಕದಲ್ಲಿ ಸಿಗಲಾರದಿರುವಂತಹ ಪಾಪಕ್ಷಮಾಪಣೆಯು, ಅದ್ರ ಬಗ್ಗೆ ಯಾರು ಮಾತಾಡದೇ ಇಲ್ವಲ್ಲ. ಈ ರೀತಿಯಾಗಿರುವಂತಹ ಗುಂಪು ಕ್ರೈಸ್ತರನ್ನು ರೂಪಿಸಿಟ್ಟಿದ್ದೇವೆ. ಇವರ ಉದ್ದೇಶ ಪೂರ್ತಿಯಾಗಿ ನೀವು ಬೆಟ್ಟದಲ್ಲಿ ಮಾತಾಡ್ತಿರೋ, ಸಮುದ್ರ ತೀರದಲ್ಲಿ ಮಾತಾಡ್ತಿರೋ, ಅಥವಾ ಪರಲೋಕದ ಬಗ್ಗೆ ಮಾತಾಡ್ತಿರೋ, ಬರುವಂತಹ ರಾಜ್ಯದ ಬಗ್ಗೆ ಮಾತಾಡ್ತಿರೋ, ಅದ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ. ಕೊನೆಯದಾಗಿ ರೊಟ್ಟಿ ಕೊಡ್ತೀರಾ? 5 ರೊಟ್ಟಿ 2 ಮೀನನ್ನು ಇಟ್ಕೊಂಡು ಕೊನೆಯದಾಗಿ ಅದನ್ನು ಕೊಡ್ತೀರಾ? ನಮ್ಮ ಹಸಿವೆ ನೀಗುತ್ತಾ? ನಮಗೆ ಬೇಕಾಗಿರುವಂತಹ ಒಳ್ಳೇದಾಗುತ್ತಾ? ಅಷ್ಟೇ ಸಿಕ್ಕಿದ್ರೆ ಹೋಗ್ತಿರ್ತಾರಷ್ಟೇ. ಇದುವೇ ಈ ವಿಧವಾಗಿರುವ ದೊಡ್ಡ ಗುಂಪೇ ಇದ್ದಾರೆ. ಸಭೆಗೆ ಬಂದರೂ ನನಗೆ ಆಶೀರ್ವಾದ ಸಿಗುತ್ತಾ? ಒಂದು ಕೂಟಕ್ಕೆ ಬಂದರೆ ಒಂದು ಆಶೀರ್ವಾದ ಸಿಗುತ್ತಾ? ನಾವು ಎಷ್ಟೋ ದೊಡ್ಡ ಕಾರ್ಯವನ್ನು, ದೇವರಿಗೆ ಸಂಬಂಧಪಟ್ಟ ಕಾರ್ಯವನ್ನು ಹೇಳಿದ್ರೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ನಮಗೆ ಸಿಗಬೇಕಾಗಿರೋದು ಸಿಗುತ್ತಾ ಎಂಬುದಾಗಿ ಹಾದು ಹೋಗ್ತಾರೆ. ಇಷ್ಟೊಂದು ಜನಗಳಿಗೆ ಸುವಾರ್ತೆ ಹೇಳಬೇಕಾಗಿದೆ, ಕರ್ತನ ಸೇವೆಯನ್ನು, ಅದ್ರ ಬಗ್ಗೆ ಎಲ್ಲ ನಮಗೆ ಚಿಂತೆ ಇಲ್ಲ ಕಣ್ರಿ. ನೀವು ಬರಕ್ಕೆ ಹೇಳಿದ್ರಿ, ಬಂದಿದ್ದೇವೆ, ಕೂಟದಲ್ಲಿ ಬಂದಿದ್ದೇವೆ, ಕೂಟದಲ್ಲಿ ಮುಂದೆ ಬಂದಿದ್ದೇವೆ, ನಮಗೆ ಕೊನೆಯದಾಗಿ ಏನು ಸಿಗುತ್ತೆ ಅದಕ್ಕೆ ಬರುತ್ತೇವೆ ಎಂಬುದಾಗಿ ಹೇಳ್ತಾರೆ. ನೋಡ್ರಿ, ಯೋಹಾನನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಇಂಥ ಜನಗಳ ಕುರಿತಾಗಿ ದೇವರು ತೋರಿಸುತ್ತಾರೆ. ಆಗ ಯೇಸು ಅವರ ಶಿಷ್ಯರು ಅಲ್ಲಿ ಇಲ್ಲದೇ ಇರುವುದನ್ನು ಜನಗಳು ಕಂಡು ತಕ್ಷಣ ಹಡಗುಗಳನ್ನು ಅವರು ಹತ್ತಿ ಯೇಸುವನ್ನು ಹುಡುಕಿಕೊಂಡು ಕಪೆರ್ನೌಮಿಗೆ ಓಡಿದರು. ನೆನ್ನೆ ತಾನೇ ಅದ್ಭುತವನ್ನು ನೋಡಿದ್ದೇವೆ. ಯೇಸು ಇಲ್ಲಿ ಇದ್ದಾರೆ ಎಂಬುದಾಗಿ ಹುಡುಕುತ್ತಾರೆ. ಯೇಸು ಶಿಷ್ಯರು ಇಬ್ಬರು ಕಾಣ್ತಿಲ್ಲ. ತಕ್ಷಣ ನೋಡಿ, ದೊಡ್ಡ ಜನ ಗುಂಪು, 4,000-5,000 ಮಂದಿ ಇರ್ತಾರೆ. ಅವರು
ತಕ್ಷಣ ಯೇಸು ಎಲ್ಲಿದ್ದಾರೆ ಆ ರೀತಿಯಾಗಿ ಹುಡುಕಿ ಯೇಸು ಸುತ್ತಿ ಹೋಗಿರ್ತಾರೆ. ನಾವು ನಡುವೆ ಇರುವಂಥ ಆ ಒಂದು ಸಮುದ್ರವನ್ನು, ಗರುಡಿಯ ಸಮುದ್ರವನ್ನು ಹಡಗಲ್ಲಾದರೂ ದಾಟಿ ಹೋಗಿ ಶಾರ್ಟ್ಕಟ್ಟಲ್ಲಿ ಹೋಗಿ ಅವ್ರನ್ನ ಹಿಡಿಯೋಣ. ಈಗ ನಾವೇ ಅನ್ಕೋತೀವಿ, ಅವರು ಹೇರಳವಾಗಿ ಯೇಸು ಎಲ್ಲಿ ಎಲ್ಲಿ ಅಂತ ಅವರು ಕೇಳಿ ಹುಡುಕಿ ಬರುವುದನ್ನು ನೋಡಿ, ಯೇಸು ಎಲ್ಲಿದ್ದಾರೆ ಅವರು ಮಾತಾಡುವಂತಹ ಮಾತನ್ನು ಕೇಳುವುದಕ್ಕೆ ಓಡಿ ಬರುವಂತೆ ಆ ಗುಂಪನ್ನು ನೋಡಿ ನಾವೇ ಅನ್ಕೋತೀವಿ, ಎಷ್ಟೊಂದು ಆಸಕ್ತಿ ಇರುವ ಜನಗಳು. ಒಂದು ಕೂಟ ಅಂತ ಹೇಳಿದ್ರೆ 10,000, 15,000, 20,000 ಆ ರೀತಿಯಾಗಿ ಸಂತೋಷ ಪಡುತ್ತೇವೆ. ಎಷ್ಟೊಂದು ದೇವರ ಮೇಲೆ ಅಕ್ಕರೆ ಅಂತ ಹೇಳ್ತಾರೆ. ಕೆಲವರು ನೋಡಿ ಇದನ್ನು ಉಜ್ಜೀವನ ಎಂಬುದಾಗಿ ಹೇಳ್ಬಿಡ್ತಾರೆ. ಉಜ್ಜೀವನ ಎನ್ನುವುದು ಇಂಥ ಕ್ರೈಸ್ತರನ್ನು ಎಬ್ಬಿಸುವುದಲ್ಲ, ಕ್ರಿಸ್ತನಿಗೋಸ್ಕರವಾಗಿ ಸಾಯುವುದಕ್ಕೂ ಮುಂದೆ ಬರುವಂತಹ ಕೂಟವನ್ನು ಎಬ್ಬಿಸುವುದಕ್ಕೆ ಹೆಸರೇ ಉಜ್ಜೀವನ. ನೋಡಿ ಎಷ್ಟೊಂದು ಜನ ಬರ್ತಾರೆ ಎಂಬುದಾಗಿ ಯೋಚನೆ ಮಾಡ್ತೀವಿ. ನೋಡಿ, ಸಮುದ್ರದ ಆಚೆ ಕಡೆಯಲ್ಲಿ ಆತನನ್ನ ಕಂಡುಕೊಂಡು ಹಡಗನ್ನ ವೇಗವಾಗಿ ಹತ್ತಿ ಹೊರಟು ಆಚೆ ಕಡೆ ಬಂದು ಇಳಿದು ಆಚೆ ಕಡೆಯಲ್ಲಿ ಯೇಸುವನ್ನು ಕಂಡ ಕೂಡಲೇ ಸಂತೋಷ. ಗುರುವೇ, ನೀವು ಯಾವಾಗ ಇಲ್ಲಿಗೆ ಬರೋಣವಾಯಿತು ಎಂದು ಕೇಳಿದರು. ಶಿಷ್ಯರಿಗೆ ಬಹಳ ಸಂತೋಷ. ಅಪ್ಪ, ಇಷ್ಟು ದೊಡ್ಡ ಗುಂಪು ಯೇಸುವನ್ನು ಹುಡುಕಿ ಅವರನ್ನು ಕಾಣ್ತಿಲ್ಲ ಅಂತ ಹೇಳಿದ ಕೂಡಲೇ ಹಡಗನ ತೆಗೆದುಕೊಂಡು ಶಾರ್ಟ್ಕಟ್ಟಲ್ಲಿ ಅವರು ಓಡಿ ಬಂದು ಎಷ್ಟು ಆಸಕ್ತಿಯಿಂದ ದೇವರ ರಾಜ್ಯವನ್ನು ಹುಡುಕುತ್ತಾ ಇದ್ದಾರೆ ಎಂಬುದಾಗಿ ಜೊತೆಗಿರೋ ಅಂದ್ಕೊಂಡಿರ್ತಾರೆ. ಯೇಸು ಅವರಿಗೆ ಪ್ರತ್ಯುತ್ತರವಾಗಿ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ ಎಂದು ನಿಜ ನಿಜವಾಗಿ ಹೇಳುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ನೀವು ಯಾಕೆ ಹುಡುಕ್ತಾ ಇದ್ದೀರಾ ಗೊತ್ತಾ? ನಾನು ನನ್ನ ಮಹತ್ವವನ್ನು ನೋಡುವುದಕ್ಕೋಸ್ಕರವಾಗಲ್ಲ, ನಾನು ಹೇಳಿದಂತಹ ನಿತ್ಯ ಜೀವಿತಕ್ಕೆ ಸಂಬಂಧಪಟ್ಟ ವಾಕ್ಯವನ್ನು ಕೇಳುವುದಕ್ಕೂ ಅಲ್ಲ. ನಿನ್ನೆ ರೊಟ್ಟಿ ತಿಂದ್ರಲ್ಲ, ಕೆಲಸ ಮಾಡದೆ ಇದ್ದು ಹೊಟ್ಟೆ ತುಂಬ ತೃಪ್ತಿಯಾಗಿ ಊಟ ಮಾಡಿದ್ರಲ್ಲ, ಆ ರೊಟ್ಟಿಯನ್ನು ತಿನ್ನೋದಕ್ಕೋಸ್ಕರವಾಗಿ ಹುಡುಕ್ತಾ ಇದ್ದೀರಾ. ಇವತ್ತು ಕೂಡ ದೊಡ್ಡ ಗುಂಪು ಹಂಗೆ ಇದ್ದಾರೆ. ಎಲೆಕ್ಷನ್ ಸಂದರ್ಭದಲ್ಲಿ ನೋಡಿ, ಹಣವನ್ನು ಕೊಟ್ಟರೆ ಓಟು, ಒಂದು ವೇಳೆ ಊಟ ಸಿಕ್ಕಿದ್ರೆ ಸಾಕು. ಅವರು ಯಾರು ಏನದ್ರ ಬಗ್ಗೆ ಚಿಂತೆ ಇಲ್ಲ. ನಮಗೆ ನೀನು ಯಾರಾಗಿದ್ರು ನನಗೇನು, ನಮಗೆ ಹಣ ಸಿಕ್ಕಿದ್ರೆ ಸಾಕು. ಆ ರೀತಿಯಾಗಿ ಒಂದು ಗುಂಪು ಅವತ್ತೇ ಇದ್ದಿದ್ದಾರೆ. ಅದು ಯೇಸುವಿನ ಬಳಿ ನಡೆಯುತ್ತಾ? ಅವರು ಹೇಳಿದ್ರು, ನೀವು ನನ್ನ ವಾಕ್ಯವನ್ನು ಕೇಳಕ್ಕೆ ಬಂದಿಲ್ಲ, ನನ್ನ ಮಹತ್ವವನ್ನು ನೋಡುವುದಕ್ಕೂ ಬಂದಿಲ್ಲ, ರೊಟ್ಟಿಯನ್ನು ತಿಂದು ತೃಪ್ತಿಯಾಗುವುದಕ್ಕೋಸ್ಕರವಾಗಿಯೇ ನನ್ನನ್ನು ಹುಡುಕಿ ಬಂದಿದ್ದಾರೆ ಎಂಬುದಾಗಿ ಸತ್ಯವಾಗಿ ನಿಮಗೆ ಹೇಳುವವನಾಗಿದ್ದೇನೆ ಅಂತ ಹೇಳ್ತಾರೆ. ಹೇಳಿ ನೋಡಿ, ಇದುವೇ ಯೇಸು. ಅವರು ನ್ಯಾಯವಾಗಿ ಹೇಳಬೇಕಾಗಿದ್ದನ್ನು ಅವ್ರಿಗೆ ಹೇಳ್ಬಿಟ್ರು. ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ಅದಕ್ಕೋಸ್ಕರವಾಗಿ ದುಡಿಯಿರಿ. ಅದು ಯಾವುದು? ಆಕಾಶದಿಂದ ಇಳಿದು ಬಂದಂತಹ ರೊಟ್ಟಿಯಾಗಿರುವ ಕ್ರಿಸ್ತನೇ. ಇಂಥ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿಯೇ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂತ ಹೇಳಿದ್ರು. ನೋಡಿದ್ರಾ? ಹಾಗಾದ್ರೆ ನಿತ್ಯ ಜೀವಿತಕ್ಕೆ ಸಂಬಂಧಪಟ್ಟ ಕಾರ್ಯವನ್ನು ಕೇಳುವುದಕ್ಕೆ ಬಂದಿಲ್ಲ ನೀವು, ನನ್ನ ವಾಕ್ಯವನ್ನು ಕೇಳುವುದಕ್ಕೂ ನನ್ನ ಮಹತ್ವವನ್ನು ನೋಡುವುದಕ್ಕೆ ಕೂಡ ಬಂದಿಲ್ಲ. ಕೂಟ ಏನು ಬೇಕಾದ್ರೂ ಮಾತಾಡ್ತಾ ಹೋಗ್ರಿ, ಕೊನೆಯದಾಗಿ ನಮಗೆ ಅದ್ಭುತ ಸಿಗಬೇಕು, ಕೊನೆಯದಾಗಿ ನಮಗೆ ಆ ರೊಟ್ಟಿ ಸಿಗಬೇಕು, ನಮ್ಮ ಲೋಕರೀತಿಯಾಗಿರುವ ಜೀವಿತಕ್ಕೆ ಬೇಕಾಗಿರುವ ಆಶೀರ್ವಾದ ಸಿಗಬೇಕು. ಈ ಒಂದು ಗುಂಪು ಅವತ್ತು ಮಾತ್ರ ಅಲ್ಲ, ಇವತ್ತು ಕೂಡ ಇದೆ. ದೊಡ್ಡ ದೊಡ್ಡ ಕೂಟಗಳು ತುಂಬಿ ತುಳುಕುತ್ತೆ, ಸಾವಿರಾರು ಮಂದಿ, ಲಕ್ಷಗಟ್ಟಲೆ. ಅದೆಲ್ಲ ನಿಜವಾಗಿರುವ ಕ್ರೈಸ್ತರು ಅಂತ ಅನ್ಕೋತೀರಾ? ಅವರು ನಿಜವಾಗಿ ಯೇಸುವಿನ ಹುಡುಕಿ ಬಂದಿದ್ದಾರೆ ಎಂಬುದಾಗಿ ಭಾವಿಸುತ್ತೀರಾ? ಯೇಸು ಇಂಥ ವೇದಿಕೆಯಲ್ಲಿ ಬಂದು ನಿಂತರೆ ಅವರ ದೃಷ್ಟಿಯಲ್ಲಿಯೇ ಅವ್ರನ್ನ ಯಾವ ರೀತಿ ನೋಡ್ತಾರೆ ಅಂತ ಯೋಚನೆ ಮಾಡಿ ನೋಡಿ. ಅಯ್ಯಪ್ಪ, ಇಷ್ಟು ಜನ ಬಂದಿದ್ದಾರೆ ನಮ್ಮನ್ನು ಹುಡುಕಿ ಎಂಬುದಾಗಿ ಯೋಚನೆ ಮಾಡ್ತಾರಾ? ಅವರಿಗೆ ಗೊತ್ತು, ಇವರು ಲೋಕ ಪ್ರಕಾರವಾದ ಆಶೀರ್ವಾದವನ್ನು ಹುಡುಕಿ ಬಂದಿದ್ದಾರೆ. ನಾಳೆ ಅದು ಸಿಗಲಿಲ್ಲ ಅಂದರೆ ಎಲ್ಲ ಹಿಂದಿರುಗಿ ಹೋಗುತ್ತೆ. ಹೆಚ್ಚು ಕಡಿಮೆ 5,000 ಮಂದಿ ಪುರುಷರು ರೊಟ್ಟಿ ತಿಂದ್ರಲ್ಲ, ಯೇಸುವಿನ ಶಿಲುಬೆಯಲ್ಲಿ ಜಿಡಿಬೇಕಾದ್ರೆ ಇವರೆಲ್ಲ ಎಲ್ಲೋಗಿದ್ರು? ಬರಬಾಸ್ನ ಬಿಡುಗಡೆ ಮಾಡ್ರಿ, ಯೇಸುವಿನ ಶಿಲುಬೆ ಹಾಕಿದ ಜನಗಳು ತಾನೇ ಹೇಳಿದ್ರು. ಆಗ ಇವರಿಗೆ ಒಳಿತು ಸಿಗಬೇಕು. ಈಗ ಯೇಸುವಿನ ಮೇಲೆ ಸರ್ಕಾರ ಒಂಥರ ವಿರುದ್ಧವಾಗಿ ತಿರುಗ್ತಾ ಇದೆ ಅಂತ ಗೊತ್ತಾಗಿದ್ದ ಕೂಡಲೇ ಯೇಸುವನ್ನು ನಾವ್ಯಾಕೆ ಸಪೋರ್ಟ್ ಮಾಡಬೇಕು? ಏನು ಸಿಗಲಿದೆ ನಮಗೆ? ಇನ್ನು ಮುಂದೆ ನಮಗೆ ಸರ್ಕಾರವೇ ಅಲ್ವಾ? ಯೇಸುವಿಗೆ ಸಪೋರ್ಟ್ ಮಾಡಿ ಏನಾದರೂ ಮಾತಾಡಿದ್ರೆ ಸರ್ಕಾರದಿಂದ ಸಿಗಲಿರುವಂಥ ಕಾರ್ಯ ಸಿಗದೆ ಹೋಗುತ್ತೆ ಎಂಬುದಾಗಿ ಹೇಳಿ ಬರಬಾಸ್ನ ಬಿಡುಗಡೆ ಮಾಡ್ರಿ, ಯೇಸುವಿನ ಶಿಲುಬೆಯಲ್ಲಿ ಜಿಡಿರಿ, ಈ ಜನ ತಾನೇ ಅದನ್ನು ಹೇಳಿದ್ರು ಅಲ್ಲಿ. ಹಾಗಾದರೆ ಅವರಿಗೆ ಲಾಭವೇ ಮುಖ್ಯ. ಅದು ಕೈಸರನ ಬಳಿಯಿಂದ ಬಂದರೂ ಸರಿ, ಯೇಸುವಿನ ಬಳಿ ಬಂದರೂ ಕೂಡ ಸರಿ. ಯಾರ ಬಳಿಯಿಂದ ಬರುತ್ತೋ ಅವರನ್ನು ಹಿಂಬಾಲಿಸುತ್ತಾರೆ. ಹಾಗಾದರೆ ಇವರು ಹೇಗೆ ಆರೋಗ್ಯವಾಗಿರುವ ಕ್ರೈಸ್ತರಾಗಿ ಸಾಧ್ಯ? ಇವರೇ ಸ್ವಲ್ಪ ಕಡಿಮೆ ಕ್ರೈಸ್ತರಾಗಿರ್ತಾರೆ. ಅವರ ಮೇಲೆ ಬಹಳ ಪ್ರೀತಿ ಇರುವ ಹಾಗೆ ತೋರಿಸಿಕೊಳ್ತಾರೆ, ಅಕ್ಕರೆ ಇರುವಂತೆ ತೋರಿಸಿಕೊಳ್ತಾರೆ, ಕೂಟವಾಗಿ ಹುಡುಕಿ ಬರ್ತಾರೆ.
ಆದರೆ ಅವರು ನಿಜವಾಗಿಯೂ ಬಂದವರು ಅಲ್ಲ. ಅದು ಯೇಸುವಿನ ಬಳಿ ನಡೆಯುತ್ತಾ? ಅವ್ರು ನೋಡಿದ ಕೂಡಲೇ ಹೇಳ್ತಾರೆ, ರೊಟ್ಟಿಗೋಸ್ಕರವಾಗಿ ಬಂದಿದ್ದಾರೆ ಅಷ್ಟೇ ತಾನೇ? ಏನು ಬೇಕಾದ್ರೆ ಅವ್ರು ಮಾತಾಡಲಿ, ರೊಟ್ಟಿ ಕೊಟ್ಟರೆ ಸಾಕು, ನಾವು ಮನೆಗೆ ಹೋಗೋಣ, ಆ ರೀತಿ ನೀವು ಬಂದಿದ್ದೀರ ತಾನೇ? ಇಂಥ ಕ್ರೈಸ್ತರೇ ಇವತ್ತು ಕ್ರೈಸ್ತ ಜಗತ್ತಲ್ಲಿ ಹೇರಳವಾಗಿ ಅಧಿಕವಾಗಿದ್ದಾರೆ. ಅವರು ಈ ಒಂದು ದೇವರ ಯೋಜನೆ ನೆರವೇರುವುದಕ್ಕೆ ಪ್ರಾರ್ಥನೆ ಮಾಡಿದರೆ ಪ್ರಾರ್ಥನೆ ಮಾಡ್ತಾರೆ, ಆದರೆ ನಿಜವಾದ ಪ್ರಾರ್ಥನೆ ಅಲ್ಲ ಅದು. ನಾವಿಲ್ಲಿ ಬಂದಿದ್ದೇವೆ, ನಮಗಿಲ್ಲಿ ಒಳ್ಳೇದಾಗಲಿದೆ, ಹಾಗಾದರೆ ಅದಕ್ಕಿಂತ ಮುಂಚಿತವಾಗಿ ಇವ್ರೇನು ಹೇಳ್ತಾರೋ ಅದನ್ನು ಮಾಡೋಣ. ಬೀಳು ಅಂದರೆ ಬೀಳೋಣ, ಕೆಳಗೆ ಹೊರಳಂದ್ರೆ ಹೊರಳೋಣ, ಮೊಣಕಾಲು ಹಾಕೋದ್ರೆ ಮೊಣಕಾಲು ಹಾಕೋಣ, ಅಳು ಅಂದರೆ ಅಳೋಣ, ವಿಜ್ಞಾಪನೆ ಮಾಡಿದ್ರೆ ವಿಜ್ಞಾಪನೆ ಮಾಡೋಣ. ನಮಗಿದೆಲ್ಲ ಮುಖ್ಯ ಅಲ್ಲ. ಕೊನೆಯದಾಗಿ ನಿಮಗೆ ಸಿಗಲಿದೆ ನೋಡಿ ಆ ಒಂದು ಆಶೀರ್ವಾದ, ಅದುವೇ ಮುಖ್ಯ. ಹಾಗಾದರೆ ಉಜ್ಜೀವನಕ್ಕೆ ಪ್ರಾರ್ಥನೆ ಮಾಡಲು ಬರುವಂತಹ ಕೂಟದಲ್ಲಿ ಕೂಡ ಹೇಳ್ತೀನಿ, ಯಾವತ್ತು ನೀವು ನಿಮ್ಮ ಸಮಸ್ಯೆಯನ್ನು ಮುಂದೆ ಇಡದೆ ಕೊನೆಯದಾಗಿ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅಂತ ನಿಲ್ಲದೆ ಪೂರ್ಣವಾಗಿ ಉಜ್ಜೀವನಕ್ಕೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಿ ದೇವರ ಕಾರ್ಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಹೋಗ್ತೀರೋ ಅವತ್ತೇ ಆರೋಗ್ಯವಾಗಿರುವ ಬದಲಾವಣೆ ಉಂಟಾಗುತ್ತದೆ. ಹಾಗಾದರೆ ಇಂಥವರು ನಮ್ಮ ಸುತ್ತಲೂ ಬಹಳ ಅಧಿಕವಾಗಿದ್ದಾರೆ ಎನ್ನುವುದನ್ನು ನಾವು ತಿಳಿಯಲು ಸಾಧ್ಯವಾಗುತ್ತೆ. ಯೆಹೋಶುವ ಜನಗಳನ್ನ ನೋಡಿ ಕೇಳ್ತಾರೆ, ನೀವೆಲ್ಲ ಕರ್ತನನ್ನು ಹಿಂಬಾಲಿಸಿ ಬಂದ್ರಿ, ಕಾನಾನ್ ಕೊಡ್ತೀನಿ ಅಂತ ಹೇಳಿದ್ರಿಂದ ಬಂದ್ರಿ, ಹಾಲು ಜೇನು ಹರಿಯುವಂಥ ಕಾನಾನ್ ಎಂಬುದಾಗಿ ಹೇಳಿದ್ಕೊಳ್ಳಿ, ಅದಕ್ಕೋಸ್ಕರ ಹಿಂಬಾಲಿಸಿ ಬಂದ್ರಿ. ನೀವು ನಿಜವಾಗಿಯೂ ದೇವರನ್ನೇ ಹಿಂಬಾಲಿಸ್ತಾ ಇದ್ದಾರೆ ಎಂಬುದಾಗಿ ನನಗೆ ಗೊತ್ತಿಲ್ಲ, ಆದರೆ ನಾನು ನನ್ನ ಮನೆಯವರು ದೇವರನ್ನೇ ಸೇವಿಸುತ್ತೇವೆ ಅಂತ ಹೇಳಿದರು. ನೋಡ್ರಿ, ಯೆಹೋಶುವನ ಪುಸ್ತಕ 24ನೇ ಅಧ್ಯಾಯ 15-16ನೇ ವಾಕ್ಯಗಳಲ್ಲಿ ಕರ್ತನನ್ನು ಸೇವಿಸುವುದು ನಿಮ್ಮ ದೃಷ್ಟಿಗೆ ಆಗದೇ ಇರುವುದಾಗಿ ಕಂಡರೆ ಮತ್ತಿನ್ಯಾರನ್ನು ಸೇವಿಸುತ್ತೀರಾ ಎಂಬುದಾಗಿ ಇವತ್ತು ಅರ್ಥ ಮಾಡಿಕೊಳ್ಳಿರಿ. ನದಿಯ ಆಚೆ ಕಡೆಯಲ್ಲಿ ನಿಮ್ಮ ತಂದೆಗಳು ಸೇವಿಸಿರುವ ದೇವರನ್ನು ಸೇವಿಸುತ್ತೀರೋ? ನೀವು ವಾಸ ಮಾಡುವುದಕ್ಕೆ ದೇಶದ ಪ್ರಜೆಗಳಾಗಿರುವ ಅಮೋರಿಯರ ದೇವರನ್ನು ಸೇವಿಸುತ್ತೀರೋ? ನಾನು ನನ್ನ ಮನೆಯವರು ಅಂದರೆ ದೇವರನ್ನೇ ಸೇವಿಸುವ ಎಂಬುದಾಗಿ ಹೇಳಿದರು. ಇದುವೇ ಪರಿಪೂರ್ಣವಾಗಿರುವ ಕ್ರೈಸ್ತತ್ವ. ಪರಿಪೂರ್ಣವಾಗಿ ದೇವರನ್ನು ಹಿಂಬಾಲಿಸುವಂತಹ ನಾನು ನನ್ನ ಕುಟುಂಬವು ದೇವರನ್ನೇ ಸೇವಿಸುತ್ತೇವೆ. ನೀವು ಯಾರನ್ನು ಸೇವಿಸುತ್ತೀರಾ ಗೊತ್ತಿಲ್ಲ. ನೀವು ಯಾತಕ್ಕಾಗಿ ಅವರನ್ನು ಹಿಂಬಾಲಿಸಿದ್ರಿ ಗೊತ್ತಿಲ್ಲ. ನಿಮ್ಮ ಉದ್ದೇಶ ಏನು? ಎಲ್ಲ ಲೋಕರೀತಿಯಾಗಿರುವ ಉದ್ದೇಶವೇ. ಹಾಗಾದರೆ ಸತ್ಯವೇದ ಹೇಳುತ್ತೆ, ಸ್ವಲ್ಪ ಕಡಿಮೆ ಕ್ರೈಸ್ತರಲ್ಲ, ಪೂರ್ಣವಾಗಿ ಕರ್ತನನ್ನು ಸ್ವೀಕರಿಸಿಕೊಂಡು ಅವರನ್ನು ಹಿಂಬಾಲಿಸುವಂತಹ ಕ್ರೈಸ್ತರು. ಅವರು ಇವತ್ತು ಇದ್ದಾರಾ? ನೀವು ಚೆನ್ನಾಗಿ ಗಮನಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಕೆಲವು ಕಡೆ ನೋಡೋದಾದರೆ ಬಹಳ ದೊಡ್ಡ ಗುಂಪು ಬರುವುದನ್ನು ನೋಡಿ ನಾವು ಸಂತೋಷ ಪಡ್ತೀವಿ. ಎಷ್ಟೋ ಮಂದಿ ದೇವರನ್ನ ಹುಡುಕಿ ಬರುತ್ತಾರೆ, ಕರ್ತನನ್ನು ಹುಡುಕಿ ಬರಲಿಲ್ಲ. ದೇವರು ಹೇಳ್ತಾರೆ, ನನ್ನ ಹುಡುಕಿ ಬರಲಿಲ್ಲ, ನೀನು ರೊಟ್ಟಿಯನ್ನು ಹುಡುಕಿ ಬರ್ತಿದೀಯಾ. ಈ ಗುಂಪೆ ತಾನೇ ಇವತ್ತು ಅಧಿಕವಾಗಿ ಇದೆ. ಪರಿಪೂರ್ಣವಾದ ಅಥವಾ ಸತ್ಯವಾದ ಒಂದು ಆರೋಗ್ಯವಾಗಿರುವ ಕ್ರೈಸ್ತನು ಯಾವ ರೀತಿ ಇರ್ತಾನೆ? ಅವನಿಗೆ ಕೆಲವೊಂದು ಗುರುತುಗಳು ಇದೆ. ಒಂದು, ತನ್ನ ಜೀವನದಲ್ಲಿ ಎಲ್ಲದರಲ್ಲಿಯೂ ಅವನು ಕ್ರಿಸ್ತನನ್ನೇ ಅವಲಂಬಿಸಿರ್ತಾನೆ. ಅದನ್ನು ನೋಡಿ ನೀವು ಕಂಡುಹಿಡಿಯಬಹುದು. ಅವನು ಸಭೆಯಲ್ಲಿ ಮಾತ್ರವಲ್ಲ, ತನ್ನ ಸ್ವಂತ ಜೀವನದಲ್ಲಿಯೂ ಕ್ರೈಸ್ತನಾಗಿ ಇರ್ತಾನೆ. ಅವನಿಗೆ ಬರಬೇಕಾಗಿರುವ ಅವನ ಸಮಸ್ಯೆಗಳು, ಕಾರ್ಯಗಳು, ಅಗತ್ಯತೆ ಎಲ್ಲವುಗಳಲ್ಲಿಯೂ ದೇವರನ್ನೇ ಅವಲಂಬಿಸಿರ್ತಾನೆ. ಅವರೇನು ಹೇಳ್ತಾರೆ, ಅವರು ಏನು ನಡೆಸ್ತಾರೆ, ಸತ್ಯವೇದ ಏನು ಹೇಳುತ್ತೆ, ಇದನ್ನು ಮಾಡ್ಬೋದಾ ಬೇಡವಾ, ಸತ್ಯವೇದದ ತೀರ್ಮಾನ ಏನು, ದೇವರಾತ್ಮನು ಏನು ಹೇಳ್ತಾರೆ, ಎಲ್ಲದಕ್ಕೂ ದೇವರನ್ನು ಅವಲಂಬಿಸಿಯೇ ಇರ್ತಾನೆ. ನಾನು ಹೇಳಿದ ಆ ಅರ್ಧಂಬರ್ಧ ಕ್ರೈಸ್ತರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಚರ್ಚಲ್ಲಿ, ಸಭೆಯಲ್ಲಿ, ಸಭೆಗೆ ಸಂಬಂಧಪಟ್ಟ ಕಾರ್ಯದಲ್ಲಿ ಹಂಗೆ ಇರ್ತಾರೆ. ತನ್ನ ಸ್ವಂತ ಕಾರ್ಯದಲ್ಲಿ, ತನ್ನ ಸ್ವಂತ ಯೋಜನೆಯೇ, ತನ್ನ ಸ್ವಂತ ಬಯಕೆಯೇ, ತನ್ನ ಕಾರ್ಯವನ್ನು ನೆರವೇರಿಸ್ತಾರೆ. ಆದರೆ ಸತ್ಯವೇದ ಹೇಳುತ್ತೆ, ಪರಿಪೂರ್ಣವಾಗಿರುವ ಕ್ರೈಸ್ತರನ್ನು ಎಲ್ಲಿ ನೋಡ್ಬೋದು ನೀವು ಅಂದರೆ, ಒಂದು ಪೂರ್ಣ ಸೇವಕರನ್ನು ಎಲ್ಲಿ ನೀವು ನೋಡ್ಬೋದು ಅಂತ ಕೇಳಿದ್ರೆ ನೀವು, ಅವನು ಎಲ್ಲದರಲ್ಲಿಯೂ ಕ್ರಿಸ್ತನನ್ನು ಅವಲಂಬಿಸಿ ಇರ್ತಾನೆ. ಆ ರೀತಿ ಹೇಳ್ತಾರೆ. ಕ್ರಿಸ್ತನ ನಮಗೆ ಅವರನ್ನು ಅವಲಂಬಿಸಿ ಇರ್ತಾರೆ. ಕೆಲವು ಸೇವಕರನ್ನ ನೋಡಿ, ಅವರು ತಮ್ಮನ್ನು ಸೇವಕರಾಗಿ ತೋರಿಸಿಕೊಳ್ಳುತ್ತಿದ್ದರು, ಕರ್ತನು ತಮ್ಮ ಚಿತ್ತವನ್ನು ಪ್ರಕಟಿಸಿದರು, ಅದಕ್ಕಿಂತಲೂ ತಮ್ಮ ಕಾರ್ಯಗಳನ್ನೇ ಮುಂದೆ ನಿಲ್ಲಿಸುತ್ತಾರೆ. ಆದರೆ ಸತ್ಯವೇದ ಹೇಳುತ್ತೆ, ಒಬ್ಬನು ಪೂರ್ಣ ಕ್ರೈಸ್ತನಾಗಿದ್ದರೆ ಅವನು ಎಲ್ಲವುಗಳಲ್ಲಿಯೂ ಕ್ರಿಸ್ತನನ್ನೇ ಅವಲಂಬಿಸಿರ್ತಾನೆ. ನಮಗಿದು ಲಾಭ, ಇಲ್ಲೋದ್ರೆ ಇದು ನಷ್ಟ, ದೇವರು ಹೇಳುವ ಕಾರ್ಯವನ್ನು ಎಂಬುದಾಗಿ ಲೆಕ್ಕನೇ ಹಾಕಲ್ಲ. ಲಾಭವೋ ನಷ್ಟವೋ, ಸಾಯಬೇಕೋ ಜೀವಂತವಾಗಿರಬೇಕೋ, ಕರ್ತನು ಏನು ಹೇಳ್ತಾರೋ ನನಗೆ ಅದುವೇ ಮುಖ್ಯ ಎಂಬುದಾಗಿ ತನ್ನ ಜೀವಿತದ ಪ್ರತಿಯೊಂದು ಕ್ಷಣದಲ್ಲಿಯೂ ದೇವರನ್ನು ಅವಲಂಬಿಸಿ ಇರ್ತಾರೆ. ಇದುವೇ ದೊಡ್ಡ ಗುರುತು. ಅವರನ್ನು ನೋಡಿದ್ರೆ ದೇವರು ಹೇಳಬೇಕು,
ಕೆಲವು ಕಡೆ ನಾನೇ ನೋಡಿದ್ದೇನೆ. ದೇವರು ಕೆಲವೊಂದು ಕಾರ್ಯವನ್ನ ಕೆಲವು ಮನುಷ್ಯರ ಬಳಿಯಲ್ಲಿ ಅಥವಾ ದೇವರ ಮಕ್ಕಳ ಬಳಿಯಲ್ಲಿ ಮಾತಾಡಿದರೆ ಅದನ್ನು ಕುಳಿತು ಅನಲೈಸ್ ಮಾಡಿ ನೋಡ್ತಾರೆ. ಇದನ್ನ ಮಾಡಿದರೆ ನಮಗೆ ಚೆನ್ನಾಗಿ ಬರುತ್ತಾ ಬರಲ್ವಾ, ಲಾಭ ಸಿಗುತ್ತಾ ಸಿಗಲ್ವಾ, ಅಥವಾ ಅವರು ಒಂದು ಯೋಜನೆ ಇಟ್ಟಿರ್ತಾರೆ. ಆ ಒಂದು ಯೋಜನೆಯನ್ನ ಆ ಸಂದರ್ಭದಲ್ಲಿ ಅವಲಂಬಿಸಿರ್ತಾರೆ. ಉಳಿದ ಹಾಗೆ ನೋಡುವುದಾದರೆ ದೇವರೇ ನಮಗೇನೋ ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿದ್ದೇವೆ, ನೇತಾಡ್ತಾ ಎಲ್ಲ ಮಾತಾಡ್ತಾರೆ. ಸತ್ಯವೇದ ಹೇಳುತ್ತಾ ಇಲ್ಲ. ಒಬ್ಬನು ಕ್ರಿಸ್ತನ ಬಳಿಯಲ್ಲಿ ಪರಿಪೂರ್ಣವಾಗಿದ್ದರೆ ಅವನು ತನ್ನನ್ನು ಕ್ರಿಸ್ತನೊಂದಿಗೆ ಸೇರಿಸಿಕೊಂಡಿದ್ದಾನೆ. ಅಪೋಸ್ತಲರ ಕೃತ್ಯಗಳಲ್ಲಿ ಬೇಕಾದ್ರೆ ನೋಡ್ರಿ, ಅವರು ಒಂದು ಸ್ಥಾನಕ್ಕೆ ಭಕ್ತಿಯನ್ನು ಹುಡುಕ್ಬೇಕು ಅಂದ್ರೂ ಕ್ರಿಸ್ತನ ಸಹಾಯವನ್ನು ಬಯಸ್ತಾ ಇದ್ದಾರೆ. ಒಂದು ಸ್ಥಳದಲ್ಲಿ ಸೇವೆಗೆ ಹೋಗ್ಬೇಕು ಅಂದ್ರೂ ಕ್ರಿಸ್ತನ ಸಹಾಯವನ್ನು ಹುಡುಕ್ತಾ ಇದ್ದಾರೆ. ನಾಳೆ ಇವತ್ತು ಹೋಗ್ಬೋದಾ ಅಂತ ಕೇಳ್ತಾರೆ. ದೇವರು ಏನು ಹೇಳ್ತಾರೋ ಅದನ್ನೇ ಅವರು ಅವಲಂಬಿಸಿದ್ದಾರೆ. ಅದನ್ನು ದಾಟಿ ಅವರು ತಮ್ಮ ಸ್ವಾರ್ಥವನ್ನು ಅವರು ಅವಲಂಬಿಸಿರಲಿಲ್ಲ. ಕೀರ್ತನೆಗಳು 73ನೇ ಅಧ್ಯಾಯ 28ನೇ ವಾಕ್ಯ ಹೇಳುತ್ತದೆ, ನನಗಾದರೋ ದೇವರನ್ನ ಆಶ್ರಯಿಸಿರುವುದೇ ಒಳ್ಳೆಯದು, ಅಂದರೆ ಅವಲಂಬಿಸಿರುವುದು, ಅವರನ್ನು ಆತುಕೊಂಡಿರುವುದು, ಅವಲಂಬಿಸುವುದೇ ಒಳ್ಳೆಯದು. ನಾನು ನಿಮ್ಮ ಕ್ರಿಯೆಗಳು ಎಲ್ಲವನ್ನ ಹೇಳಿ ಬರುವ ಹಾಗೆ ದೇವರಾಗಿರುವ ಕರ್ತನ ಮೇಲೆ ನನ್ನ ನಂಬಿಕೆಯನ್ನು ಇಟ್ಟಿದ್ದೇನೆ. ಎಲ್ಲ ವಿಷಯದಲ್ಲಿಯೂ ದೇವರು ನನಗೊಂದು ಕಾರ್ಯವನ್ನು ಹೇಳಿದ್ದಾರೆ ಅಂದರೆ ಅಷ್ಟೇ. ಹೇಳದೇ ಇರಬೇಕಾದ್ರೆ ನಾವೇನಾದರೂ ಮಾಡಿದ್ರೂ ಕೂಡ ಅಲ್ಲಿ ದೊಡ್ಡ ಕಾರ್ಯ ಅಲ್ಲ. ಕರ್ತನು ಒಂದನ್ನು ಹೇಳಿದ್ದಾರೆ, ಅದರ ನಂತರ ನೀವು ಯಾಕೆ ಕುಳಿತು ಲಾಭ ನಷ್ಟ ಲೆಕ್ಕ ಹಾಕ್ತಾ ಇದ್ದೀರಾ? ಇದು ನಮಗೆ ಬಂದು ಇಂಥ ಕಾರ್ಯಗಳು ಮತ್ತ್ಯಾಕೆ ಹೇಳ್ತೀರ ಅವರ ಬಳಿಯಲ್ಲಿ? ದೇವರು ಕರ್ತನು ದೇವರಾದರೆ ಅವರನ್ನು ಹಿಂಬಾಲಿಸಿರಿ, ಬಾಳನು ದೇವರಾದರೆ ಬಾಳನ್ನು ಹಿಂಬಾಲಿಸಿರಿ. ಎಷ್ಟರವರೆಗೂ ಎರಡು ಅಭಿಪ್ರಾಯ ಉಳ್ಳವರಾಗಿರ್ತಾರೆ ಎಂಬುದಾಗಿ ದೇವರ ವಾಕ್ಯ ಕೇಳುತ್ತಲ್ಲವೇ? ಹಾಗಾದರೆ ಇವರು ನಿಜವಾಗಿಯೂ ಕ್ರೈಸ್ತರು, ಪೂರ್ಣವಾಗಿರುವ ಕ್ರೈಸ್ತರು ಹೆಂಗಿರ್ತಾರೆ ಅಂದರೆ ಎಲ್ಲವುಗಳಲ್ಲಿಯೂ ದೇವರನ್ನು ಆಶ್ರಯಿಸಿಯೇ ಇರುವರು. ಅವರ ಲೈಫ್ ಪೂರ್ತಿಯಾಗಿ ಯಾವ ಒಂದು ಸಮಸ್ಯೆ, ಯಾವ ಒಂದು ಕಾರ್ಯವಾದರೂ ಅವರು ದೇವರನ್ನು ಆಶ್ರಯಿಸಿಯೇ ಇರ್ತಾರೆ. ಕೀರ್ತನೆಗಳು 57:1 ಕೂಡ ಇದನ್ನೇ ಹೇಳ್ತಾರೆ, ನನಗೆ ಮನಬೆರಗಿರಿ, ದೇವರೇ ನನಗೆ ಮನಬೆರಗಿರಿ, ನಿಮ್ಮನ್ನು ನನ್ನ ಆತ್ಮ ಆಶ್ರಯಿಸಿದೆ. ನನ್ನ ಆತ್ಮ, ನನ್ನ ನೆನಪುಗಳು, ನನ್ನ ಭಾವನೆಗಳು, ನನ್ನ ಬಯಕೆಗಳು ಎಲ್ಲವೂ ದೇವರನ್ನೇ ಆಶ್ರಯಿಸಿ ಇದೆ. ಆ ರೀತಿ ಅವ್ರು ಹೇಳ್ತಾರೆ. ಹಾಗಾದರೆ ದೇವರು ಇಲ್ಲದೆ ಅವರ ಕಾರ್ಯದ ಮೇಲೆ, ಕ್ರಿಸ್ತನ ಮೇಲೆ ಪ್ರೀತಿ ಇರುವ ಹಾಗೆ ನೀವು ತೋರಿಸಿದರೂ ಕೂಡ ನೀವು ಸ್ವಲ್ಪ ಕಡಿಮೆ ಕ್ರೈಸ್ತರೇ ಎನ್ನುವುದನ್ನು ಸತ್ಯವೇದ ಇಲ್ಲಿ ಸೂಚಿಸುವಂಥದ್ದಾಗಿದೆ. ಲೂಕನ ಸುವಾರ್ತೆ 19:48 ನೋಡುವುದಾದರೆ, ಜನಗಳು ಎಲ್ಲರೂ ಅವರಿಗೆ ಕಿವಿಗೊಟ್ಟು ಅವರನ್ನು ಆಶ್ರಯಿಸಿದರು ಎಂಬುದಾಗಿ ಒಂದು ವಾಕ್ಯವನ್ನು ನೋಡ್ತೀರಾ. ಕರ್ತನನ್ನು ಆಶ್ರಯಿಸುವುದು ಅಂದರೆ ಅವರಿಗೆ ಕಿವಿಗೊಟ್ಟು ಅವರು ಏನು ಹೇಳ್ತಾರೆ ಅಂತ ಕೇಳಿ ಅದಕ್ಕೆ ವಿಧೇಯರಾಗುವುದಕ್ಕೆ ಕಾದಿದ್ದರು. ಅದುವೇ ನಿಜವಾಗಿರುವ ಕ್ರೈಸ್ತತ್ವ. ಅನಂತರ ನೋಡಿ, ಇವರ ಒಂದು ಗುರುತು ದೇವರ ಮೇಲಾಗಿರ್ಬೋದು, ದೇವರ ವಾಕ್ಯದ ಮೇಲೆಯೂ ಪ್ರೀತಿಯಿಂದ ಇರ್ತಾರೆ. ಇದು ಪರಿಪೂರ್ಣವಾಗಿರುವ ಕ್ರೈಸ್ತತ್ವದ ಗುರುತು. 1 ಯೋಹಾನ 4ನೇ ಅಧ್ಯಾಯ 19ನೇ ವಾಕ್ಯ ಹೇಳುತ್ತದೆ, ಅವರು ನಮ್ಮ ಬಳಿ ಪ್ರೀತಿಯಿಂದ ಇರುವುದರಿಂದ ನಾವು ಅವರ ಮೇಲೆ ಪ್ರೀತಿಯಿಂದ ಇರುತ್ತೇವೆ. ದೇವರ ಬಳಿಯಲ್ಲಿ ಪ್ರೀತಿ ಮಾಡುತ್ತೇನೆಂಬುದಾಗಿ ಒಬ್ಬನು ಹೇಳಿಯೂ ತನ್ನ ಸ್ವಂತ ಸಹೋದರನನ್ನು ಹಾಗೆ ಮಾಡಿದರೆ ಅವನು ಸುಳ್ಳನು. ಕಾಣುವಂತಹ ಸಹೋದರನ ಪ್ರೀತಿಯಿಂದ ಇಲ್ಲದಿರುವನು ತಾನು ಕಾಣದಿರುವಂತಹ ದೇವರ ಬಳಿಯಲ್ಲಿ ಹೇಗೆ ಪ್ರೀತಿಯಿಂದ ಇರುವನು? ದೇವರನ್ನ ಪ್ರೀತಿಸುವವನು ತನ್ನ ಸಹೋದರನ ಬಳಿಯಲ್ಲಿಯೂ ಪ್ರೀತಿಸಬೇಕು ಎನ್ನುವುದು ಈ ಒಂದು ಆಜ್ಞೆಯು ಅವರಿಂದ ಹೊಂದಿದ್ದೇನೆ. ನೋಡಿದ್ರ? ಹಾಗಾದರೆ ಇವರ ಗುರುತು ಏನೆಂದರೆ ದೇವರ ಮಕ್ಕಳನ್ನು ಪ್ರೀತಿ ಮಾಡ್ತಾರೆ. ಒಳಗೊಳಗೆ ಎಲೆಕ್ಷನ್ ಬರುತ್ತೆ, ನೀನು ಆ ಪಕ್ಷಕ್ಕೆ ಸೇರಿದವನು, ಯಾವ ಜಾತಿಗೆ ಸೇರಿದವನು, ಹಿಂಗೆಲ್ಲ ಇಲ್ಲದೆ ಜಗಳವಾಡುವವರಲ್ಲ. ಇವರು ದೇವರು ಅವರನ್ನು ಮಕ್ಕಳಾಗಿ ಸ್ವೀಕರಿಸಿದ್ದಾರೆ. ಹಾಗಾದರೆ ನಾನು ಯಾರು ಅವರನ್ನು ನಿರಾಕರಿಸುವುದಕ್ಕೆ? ಒಂದು ಜನಾಂಗ ಅಥವಾ ಜನಾಂಗದ ದ್ವೇಷ, ಬೇರ್ಪಡಿಸುವಿಕೆ ನನ್ನನ್ನು ಕಣ್ಣು ಕಾಣದಿರುವ ಸಹೋದರನ್ನು ನಿರಾಕರಿಸುವಂತೆ ಮಾಡುತ್ತೆ. ಆದರೆ ದೇವರನ್ನು ಸ್ವೀಕರಿಸಿಕೊಂಡಿದ್ದಾರೆ. ದೇವರು ಸ್ವೀಕರಿಸಿಕೊಂಡಿರುವನನ್ನು ನಾವು ದೂರ ಮಾಡೋಕ್ಕಾಗುತ್ತಾ? ಹಾಗಾದರೆ ಯಾಕದು ಬರುತ್ತೆ ಅಂತ ಕೇಳಿದ್ರೆ, ಪೂರ್ಣ ಕ್ರೈಸ್ತನಲ್ಲ ಇವನು, ಸ್ವಲ್ಪ ಕಡಿಮೆ ಕ್ರೈಸ್ತನು. ಏನೋ ದೇವರಿಗೆ ಸೇವೆ ಮಾಡುವಾಗಿ ಒಳಗೆ ಬಂದು ಜಗಳ ಆಡ್ತಾ ಇರ್ತಾರೆ. ದೇವಾಲಯವನ್ನು ಕಾಪಾಡುತ್ತೇವೆ, ನಾವೇ ಇವಾಗ ಎಲೆಕ್ಷನ್ನಲ್ಲಿ ಬರಬೇಕು ಎಂಬುದಾಗಿ ಒಳಗೆ ಜಗಳ ಮಾಡಿ ಈ ಕಮ್ಯುನಿಟಿ, ಈ ಜಾತಿ, ಇದೆಲ್ಲ ನೀವು ನೋಡಿರ್ತೀರಾ. ಇದೆಲ್ಲ ಬರುವುದಕ್ಕೆ ಕಾರಣ ಅವರು ಪೂರ್ಣ ಕ್ರೈಸ್ತರಲ್ಲ, ಸ್ವಲ್ಪ ಕಡಿಮೆ ಕ್ರೈಸ್ತರು. ಪೂರ್ಣ ಕ್ರೈಸ್ತರು ತಾವು ಕಾಣದಿರುವ ದೇವರ ಬಳಿಯಲ್ಲಿಯೂ ಕಂಡಂತಹ ಸಹೋದರನ ಬಳಿಯಲ್ಲಿಯೂ ಪ್ರೀತಿ ಉಳ್ಳವನಾಗಿ ಪ್ರೀತಿಯನ್ನು ಪ್ರಕಟಿಸುವವನಾಗಿ ಇರುತ್ತಾನೆ. ಇದು ಒಂದು ಪ್ರಧಾನವಾಗಿರುವ ಗುರುತು. ಯಾಕೆಂದರೆ ದೇವರು
ತಮ್ಮ ಮಕ್ಕಳಿಗೆ ಹೇಳಿದಂತಹ ಪ್ರಧಾನ ಕಟ್ಟಳೆ ಇದುವೇ. ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ ಏನು? ಬಹಳ ಕಟ್ಟಳೆಗಳು ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ ಎಂಬುದಾಗಿ ನೋಡಬೇಕಾದ್ರೆ, ತನ್ನ ಮಕ್ಕಳು ಕೈಗೊಳ್ಳಲು ಬೇಕಾಗಿರುವ ಎಲ್ಲ ಪ್ರವಾದನೆಗಳನ್ನು ಕಂಡೆನ್ಸ್ ಮಾಡಿ, ಚಿಕ್ಕದಾಗಿ ಮಾಡಿ, ಅವರು 2 ಆಜ್ಞೆಗಳಾಗಿ ಮಾರ್ಪಡಿಸಿಕೊಟ್ಟರು. 35ನೇ ವಾಕ್ಯ, ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯದಲ್ಲಿ. ಅವರಲ್ಲಿದ್ದ ಒಬ್ಬ ಧರ್ಮೋಪದೇಶಕನು ಆತನನ್ನು ಪರೀಕ್ಷೆ ಮಾಡಬೇಕೆಂದು, ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನು ಕೇಳಿದ್ದಕ್ಕೆ, ಆತನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ 2ನೇ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ, ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ಈ 2 ಆಜ್ಞೆಗಳು ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿವೆ ಎಂದು ಹೇಳಿದನು. ನೋಡಿದ್ರ? ಹಾಗಾದರೆ ಇದುವೇ ಗುರುತು. ದೇವ ಜನಗಳ ಬಳಿಯಲ್ಲಿ ಪಕ್ಷಪಾತ ಮಾಡುವುದಿಲ್ಲ, ಮೇಲೆ ಕೀಳು ಅಂತ ನೋಡುವುದಿಲ್ಲ. ಅವರನ್ನು ಪ್ರೀತಿ ಮಾಡುತ್ತಾನೆ. ಜಾತಿ ವೈರಾಗ್ಯ ಇರುವುದಿಲ್ಲ. ಜಾತಿ ಎನ್ನುವುದು ಯಾರು ಕಲಿಸಿದ್ದು ನಿಮಗೆ ಹೇಳಿ ನೋಡೋಣ. ಬೈಬಲ್ನಲ್ಲಿ ಎಲ್ಲಾದರೂ ಹೇಳಿ, ಈ ಜಾತಿ ವೈರಾಗ್ಯ ಎಲ್ಲಾದರೂ ಇದೆಯಾ? ಇವನು ಇಂಥ ಜಾತಿಗೆ ಸೇರಿದವನು ಅಂತಿದೆಯಾ? ಆ ರೀತಿ ಇದ್ದರೆ ಜಾತಿ ಎಲ್ಲಿಂದ ಬಂತು ನಿಮ್ಮ ಜೀವನದಲ್ಲಿ? ಯಾರು ನಿಮಗೆ ಅದನ್ನು ಕಲಿಸಿಕೊಟ್ಟರು? ಪಾರಂಪರ್ಯವಾಗಿ ಈ ಮಣ್ಣಲ್ಲಿ ಬದುಕಿದ ನಿಮ್ಮ ಮೂಲ ಪಿತೃಗಳು, ಅವರು ಅರಿಯದೆ ದೇವರನ್ನ ಆರಾಧನೆ ಮಾಡಿದಾಗ ಅಲ್ಲಿ ಕಲಿಸಲ್ಪಟ್ಟಂತಹ ಕಾರ್ಯವನ್ನು ನಾವ್ಯಾಕೆ ನಂಬುತ್ತೇವೆ? ಹಾಗಾದರೆ ಒಬ್ಬ ಸಹೋದರನನ್ನ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವನನ್ನ ಜಾತಿ ಎನ್ನುವಂತಹ ಭೇದ ಭಾವದಲ್ಲಿ ಪ್ರೀತಿ ಮಾಡದೆ ಅದು ಮಾಡ್ತಾ ಇದೆಯಂದ್ರೆ ಮತ್ತೆ ಎಂಥ ಕ್ರೈಸ್ತರಾಗಿ ನಾವಿರಲು ಸಾಧ್ಯವಾಗ್ತಿದೆ? ಹಾಗಾದರೆ ಕ್ರಿಸ್ತನಿಗಿಂತ ಜಾತಿ ದೊಡ್ಡದಾಯ್ತಾ? ಅವರು ಹೇಗೆ ಪೂರ್ಣ ಕ್ರೈಸ್ತರಾಗಿರಲು ಸಾಧ್ಯವಾಗುತ್ತೆ? ಪೂರ್ಣ ಕ್ರೈಸ್ತರಿಗೆ ಕ್ರಿಸ್ತನು ತಾನೇ ದೊಡ್ಡವನು. ನಮಗೆ ಆ ರೀತಿ ಇಲ್ವಲ್ಲ. ಜಾತಿ ದೊಡ್ಡದಾಗಿದೆಯಲ್ಲ. ಅವನು ಬಡವನು, ಇವನು ಶ್ರೀಮಂತ ಎನ್ನುವಂತಹ ಆ ಒಂದು ಭೇದ ಭಾವ ಇದೆಯಲ್ಲ. ಅವರನ್ನು ಪ್ರೀತಿ ಮಾಡಕ್ಕೆ ಆಗ್ತಾ ಇಲ್ವಲ್ಲ. ಹಾಗಾದರೆ ಕ್ರಿಸ್ತನಿಗಿಂತ ಇದೇ ನಮ್ಮ ಮನಸ್ಸಲ್ಲಿ ದೊಡ್ಡದಾಗಿದೆ ಅಲ್ಲಿ. ಮತ್ತೆ ಹೇಗೆ ನಾವು ಪೂರ್ಣ ಕ್ರೈಸ್ತರಾಗಿರಲು ಸಾಧ್ಯ? ಅವರು ಸ್ವಲ್ಪ ಕಡಿಮೆ ಕ್ರೈಸ್ತರು, ಕೊರತೆ ಇರುವಂಥ ಕ್ರೈಸ್ತರು. ಅನಂತರ ನೋಡಿ, ಇವರಿಗೆ ದೇವರ ನಿಜವಾದ ಮಕ್ಕಳಿಗೆ ದೇವರ ಕಾರ್ಯಗಳ ಮೇಲೆಯೂ ದೇವರ ವಾಕ್ಯದ ಮೇಲೆಯೂ ಒಂದು ಆಕರ್ಷಣೆ ಇರ್ತಾನೆ ಇರುತ್ತೆ. ಯಾವಾಗಲೂ ದೇವರ ಕಾರ್ಯಗಳು, ದೇವರ ಚಿತ್ತವನ್ನು ಮಾಡಬೇಕು, ಸೇವೆಯನ್ನು ಮಾಡಬೇಕು, ನಾಶವಾಗುವಂತಹ ಜನಗಳಿಗಾಗಿ ಪ್ರಾರ್ಥನೆ ಮಾಡಬೇಕು, ಸುವಾರ್ತೆ ಸಾರಬೇಕು, ಅನಂತರ ದೇವರ ಮಾತನ್ನು ಹುಡುಕಬೇಕು. ಇದೆಲ್ಲ ನಮ್ಮೊಳಗೆ ಇರುತ್ತದೆ, ಅದು ಉಂಟಾಗುತ್ತಲೇ ಇರುತ್ತೆ. ಹಾಗಾದರೆ ಒಬ್ಬ ಪೂರ್ಣ ಕ್ರೈಸ್ತನಾಗಿದ್ದಾನೆ ಎನ್ನುವುದಕ್ಕೆ ಅದುವೇ ಅರ್ಥ. ಹಾಗಾದರೆ ಮುಂದಿನ ಕಾರ್ಯವನ್ನು ನೋಡ್ತೀವಿ. ದೇವರ ಆರಾಧನೆಯ ಮೇಲೆ, ಆಲಯದ ಮೇಲೆ ದಾಹ ಉಂಟಾಗಿರುತ್ತೆ. ಆಲಯದ ಮೇಲೆ ಅಂದರೆ ಯಾವ ದಾಹ ಅಂತ ಕೇಳಿದ್ರೆ, ಆಲಯ ಎಂಬುದಾಗಿ ಹೇಳುವುದು ಇಲ್ಲಿ ದೇವರನ್ನ ಆರಾಧಿಸುವುದರಲ್ಲಿ ನಿಮಗೆ ಆಸಕ್ತಿ ಉಂಟಾಗುತ್ತೆ. ಕೀರ್ತನೆಗಳು 84ನೇ ಅಧ್ಯಾಯ 2ನೇ ವಾಕ್ಯ ಹೇಳುತ್ತೆ, ಸೇನೆಗಳ ಕರ್ತನೆ, ನಿಮ್ಮ ವಾಸಸ್ಥಳಗಳು ಎಷ್ಟು ಸಂತೋಷವಾದವುಗಳು. ನನ್ನ ಆತ್ಮ ಕರ್ತನ ಆಲಯದ ಪ್ರಕಾರದ ಮೇಲೆ ಮನಸ್ಸುಳ್ಳದ್ದಾಗಿ, ಗಮನವುಳ್ಳದ್ದಾಗಿ ಇದೆ. ಯಾವ ದಾಹ ಅಂತ ನೋಡುವುದಾದರೆ, ಅದು ದೇವರನ್ನು ಆರಾಧಿಸುವ ಸ್ಥಳ. ದೇವಾಲಯ ಎನ್ನುವುದು ಒಂದು ಕಟ್ಟಡವನ್ನು ಹೇಳ್ತಿಲ್ಲ. ಅಲ್ಲಿ ದೇವರನ್ನು ಸ್ತೋತ್ರ ಮಾಡುವಂತಹ ಸ್ತುತಿ ಇದೆ. ದೇವರು ಅಲ್ಲಿ ಉನ್ನತದಲ್ಲಿದ್ದಾರೆ. ದೇವರನ್ನು ಆರಾಧಿಸುವುದರಲ್ಲಿ ನನ್ನ ಮನಸ್ಸು ಪರಿಪೂರ್ಣವಾಗಿ ಸಂತೋಷವಾಗಿದೆ. ಒಬ್ಬನು ಬಂದು ಆರಾಧನೆ ಮಾಡುವಾಗ ಅವನಿಂದ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಅವನು ಪೂರ್ಣ ಕ್ರೈಸ್ತನು ಅಲ್ಲ ಎನ್ನುವುದ ಅರ್ಥ. ಇದೆಲ್ಲ ಗುರುತು, ಚಿಕ್ಕ ಚಿಕ್ಕ ಗುರುತು. ಆರಾಧನೆ ಮಾಡುವುದರಲ್ಲಿ ಬಯಕೆ, ಕರ್ತನ ವಾಕ್ಯವನ್ನ ಓದಿ ಧ್ಯಾನ ಮಾಡುವುದರಲ್ಲಿ ಬಯಕೆ, ದೇವರಿಗೆ ಸೇವೆ ಮಾಡುವುದರಲ್ಲಿ ಬಯಕೆ. ಇಲ್ಲಿ ಪೌಲ್ ಎಲ್ಲ ಕಡೆ ನೋಡಿ, ಅವರು ಒಡೆದಾಕಿದ್ರು ಕೂಡ ಸೇವೆಯ ಮೇಲೆ ಅಷ್ಟೊಂದು ಆಸಕ್ತಿಯಿಂದ ಅವರು ಹೊರಟು ಹೋಗಿ ದೇವರ ಕಾರ್ಯವನ್ನು ನೆರವೇರಿಸಿ ನೋಡ್ತೀವಿ ನಾವು. ಅನಂತರ ಈ ಪೂರ್ಣ ಕ್ರೈಸ್ತರು ಏನು ಮಾಡ್ತಾರೆ ಅಂದರೆ, ಕೆಟ್ಟದ್ದನ್ನ, ಪಾಪವನ್ನ ದ್ವೇಷ ಮಾಡ್ತಾರೆ, ಅಸಹ್ಯ ಪಡ್ತಾರೆ. ಇದು ದೇವರಿಗೆ ಆಸ್ಪದವಾದದ್ದಲ್ಲ. ಅದು ಸಾಮಾನ್ಯವಾಗಿ ಅವನ ಮನಸ್ಸಲ್ಲಿ ಅದಿರುತ್ತೆ ಅವನಿಗೆ. ಅದುವೇ ದೇವರಲ್ಲಿ ಅವನು ಪರಿಪೂರ್ಣವಾಗಿದ್ದಾನೆ ಎನ್ನುವುದಕ್ಕೆ ಗುರುತಾಗಿರುತ್ತೆ. ದುಷ್ಟತ್ವವನ್ನು ಕಂಡರೆ, ಪಾಪವನ್ನು ಕಂಡರೆ ಅದರಲ್ಲಿ ಅವರಿಗೊಂದು ಆಕರ್ಷಣೆ ಇರುವುದಿಲ್ಲ, ಅದರಲ್ಲಿ ಒಂದು ಬಯಕೆ ಅವರಿಗೆ ಬರುವುದಿಲ್ಲ. 1 ಯೋಹಾನನ ಪುಸ್ತಕ 3ನೇ ಅಧ್ಯಾಯ 9ನೇ ವಾಕ್ಯ, ದೇವರಿಂದ ಹುಟ್ಟಿರುವಂತಹ ಯಾವುದು ಪಾಪವನ್ನು ಮಾಡುವುದಿಲ್ಲ. ಹಾಗಾದರೆ ದೇವರಿಂದ ಇವನು ಹುಟ್ಟಿದ್ದಾನೆ,
ದೇವರ ಕಾರ್ಯ ಅವನಲ್ಲಿದೆ. ಅವನು ಪರಿಪೂರ್ಣವಾಗಿರುವ ಕ್ರೈಸ್ತನು. ದೇವರಿಂದ ಹುಟ್ಟಿರುವಂಥದ್ದು ಪಾಪ ಮಾಡುವುದಿಲ್ಲ. ಯಾಕೆಂದರೆ ಅವರ ಕಾರ್ಯ ಅವರಲ್ಲಿ ಇರುವಂಥದ್ದಾಗಿದೆ, ಧರಿಸಿರುವಂಥದ್ದಾಗಿದೆ. ಅವನು ದೇವರಿಂದ ಹುಟ್ಟಿರುವುದರಿಂದ ಪಾಪ ಮಾಡುವುದಿಲ್ಲ. ಹಾಗಾದರೆ ಇವರಿಗೆ ಈ ಲೋಕದ ಅಶುದ್ಧಗಳ ಮೇಲೆಯೂ, ಆಶಾಪಾಶಗಳ ಮೇಲೆಯೂ, ದುಷ್ಟತ್ವಗಳ ಮೇಲೆಯೂ, ಪಾಪದ ಮೇಲೆಯೂ ಒಂದು ದ್ವೇಷ, ಅದರ ಮೇಲೆ ಒಂದು ದ್ವೇಷ ಉಂಟಾಗಿರುತ್ತೆ, ಅದು ಏರ್ಪಟ್ಟಿರುತ್ತೆ. ಇದನ್ನು ನೋಡಿದ್ರೆ ನಾವು ಕಂಡುಕೊಳ್ಳಬಹುದು. ಅದರ ಪ್ರಕಟಣೆ ಏನಂತ ಕೇಳುವುದಾದರೆ, ಸಂಭಾಷಣೆ, ಅವರು ಮಾತಾಡುವಂತಹ ಮಾತೆ ಅವರನ್ನು ತೋರಿಸಿಕೊಡುತ್ತೆ. ಒಬ್ಬ ಮನುಷ್ಯನನ್ನ ಗುರುತಿಸುವಂಥ ಕಾರ್ಯ ಅವನ ಮಾತೆ. ಹೃದಯದ ಪರಿಪೂರ್ಣತೆಯಿಂದ ಬಾಯಿ ಮಾತಾಡುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಇವರನ್ನು ನೀವು ಗಮನಿಸಿ ನೋಡುವುದಾದರೆ ಮನಸ್ಸಲ್ಲಿ ನಿಜವಾಗಿಯೂ ನಿರಾಕರಿಸ್ತಾನ ಇಲ್ವ ನಮಗೆ ಗೊತ್ತಾಗೋದಿಲ್ಲ. ಆದರೆ ಅವನ ಮಾತನ್ನು ಗಮನಿಸುವುದಾದ್ರೆ ಗೊತ್ತಾಗುತ್ತೆ. ಅವರು ಆಗದಿರುವ ಸಂಭಾಷಣೆಗಳು, ಬೇಡದಿರುವಂತಹ ಸಂಭಾಷಣೆ ಇರುತ್ತೆ ನೋಡಿ, ಬೇಡದಿರುವಂತಹ ಇಷ್ಟ ಇಲ್ಲದವನ ಬಗ್ಗೆ ಚಾಡಿ ಹೇಳುವ ರೀತಿಯಲ್ಲಿ ಇಂಥ ಸಂಭಾಷಣೆಗಳಲ್ಲಿ ಅವರಿಗೆ ಆಸಕ್ತಿ ಇರುವುದಿಲ್ಲ. ಅವರು ಮಾತಾಡಲು ಆರಂಭಿಸಿದ್ರೆ ಅವನ ಬಾಯ ಮಾತು ಪೂರ್ತಿಯಾಗಿ ದೇವರ ಕುರಿತಾಗಿ, ದೇವರ ಮಹತ್ವಗಳ ಕುರಿತಾಗಿ, ಕರ್ತನ ಸೇವೆಯ ಕುರಿತಾಗಿ ಇರುತ್ತೆ. ಬೇಡದಿರುವ ಸಂಭಾಷಣೆಗಳು ಒಳ್ಳೆಯ ಕ್ರಮವನ್ನು ಕೆಡಿಸುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಸ್ವಲ್ಪ ಹೊತ್ತು ಅವರನ್ನು ಮಾತಾಡಲು ಬಿಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವರು ಪರಿಪೂರ್ಣವಾಗಿರುವ ಕ್ರೈಸ್ತರ, ಸ್ವಲ್ಪ ಕಡಿಮೆ ಕ್ರೈಸ್ತರ ಎಂಬುದಾಗಿ ಗೊತ್ತಾಗುತ್ತೆ. ಅದರ ಕುರಿತಾಗಿ ಸತ್ಯವೇದ ಹೇಳುತ್ತೆ. 1 ಯೋಹನ ಪುಸ್ತಕ 4ನೇ ಅಧ್ಯಾಯ 5-6ನೇ ವಾಕ್ಯಗಳು. ಅವರು ಲೋಕಕ್ಕೆ ಸೀಮಿತವಾದವರು, ಆದುದರಿಂದ ಲೋಕಕ್ಕೆ ಸಂಬಂಧಪಟ್ಟದ್ದನ್ನೇ ಮಾತಾಡ್ತಾರೆ. ಲೋಕವು ಅವರಿಗೆ ಕಿವಿಗೊಡುತ್ತದೆ. ನಾವು ದೇವರಿಂದ ಉಂಟಾದವರು, ದೇವರನ್ನ ಅರಿತವರು ನಮಗೆ ಕಿವಿಗೊಡುತ್ತಾರೆ. ದೇವರಿಂದ ಏರ್ಪಡದೇ ಇರುವವರು ನಮಗೆ ಕಿವಿಗೊಡುವುದಿಲ್ಲ. ಇದರಿಂದ ಸತ್ಯ ಆತ್ಮನು ಏನು, ವಂಚನೆಯ ಆತ್ಮ ಏನು ಎನ್ನುವುದನ್ನು ತಿಳಿದಿದ್ದೀರಾ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಒಬ್ಬನ ಒಂದು ಮಾತು, ಅವನು ಮಾತಾಡುವಂಥದ್ದು ಲೋಕ ಪ್ರಕಾರವಾಗಿ ದೇವರಿಗೆ ಸಂಬಂಧಪಟ್ಟದಲ್ಲದಿರುವ, ದೇವರು ಅಸಹ್ಯ ಪಡುವ, ಆಗದಿರುವ ಸಂಭಾಷಣೆಗಳು. ಸತ್ಯವೇದ ಹೇಳುತ್ತೆ, ಆಗದಿರುವ ಸಂಭಾಷಣೆಗಳು ಒಳ್ಳೆಯ ಕಾರ್ಯವನ್ನು ಕೆಡಿಸಿ ಹಾಕುತ್ತೆ. ಅವನು ಮಾತಾಡುವಂಥ ಮಾತು, ಇವರು ಅದಕ್ಕೋಸ್ಕರವಾಗಿ ಮಾತಾಡದಿರಲ್ಲ, ಮಾತಾಡ್ತಾರೆ. ಏನು ಮಾತಾಡ್ತಾರೆ? ದೇವರ ಕಾರ್ಯಗಳನ್ನು, ದೇವರ ಮಹತ್ವಗಳನ್ನು, ಕರ್ತನ ವಾಕ್ಯಗಳನ್ನು ಅವರು ಅದನ್ನು ತೆಗೆದು ಮಾತಾಡ್ತಾರೆ. ಚಾರ್ಲಸ್ ಫಿನ್ನಿಯ ಕಾಲಘಟ್ಟದಲ್ಲಿ ಒಂದು ದೊಡ್ಡ ಉಜ್ಜೀವನ ಉಂಟಾಯಿತು. ಆ ಉಜ್ಜೀವನ ಉಂಟಾದ ಸಂದರ್ಭದಲ್ಲಿ ಅಲ್ಲಿದ್ದಂತಹ ವಯಸ್ಸಾದ ಹಿರಿಯರು, ತಾಯಂದಿರು ಎಲ್ಲರೂ ಕೂಡ ಬೀದಿಯಲ್ಲಿ ಕುಳಿತಿರಬೇಕಾದ್ರೆ ಮುಂಚೆ ಎಲ್ಲ ಬೇಡದಿರುವ ಕಾರ್ಯವನ್ನು ಮಾತಾಡ್ತಾ ಇದ್ರು. ಆಗ ಈ ರೀತಿ ಮೊಬೈಲ್ ಫೋನ್ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ, ಸಿನಿಮಾ ಇಲ್ಲ, ಥಿಯೇಟರ್ ಇಲ್ಲ, ಏನೂ ಇಲ್ಲ. ಅಂಥ ಸಂದರ್ಭದಲ್ಲಿ ಅವರು ಬಂದು ಮ್ಯಾಕ್ಸಿಮಮ್ ಅವರ ಒಂದು ಕಾರ್ಯವೇನೆಂದರೆ ಹೊರಗೆ ಕುಳಿತುಕೊಂಡು ಬೇಡದಿರುವ ಕತೆ ಹೊಡಿತಾ ಇರ್ತಾರೆ. ಈ ಉಜ್ಜೀವನ ಬಂದ ನಂತರ ನೀವು ಆ ಬೀದಿಗಳಲ್ಲಿ ನಡ್ಕೊಂಡು ಒಂದು ವೇಳೆ ಹೋದರೆ ಆ ವಯಸ್ಸಾಗಿರುವಂತಹ ತಾಯಂದಿರು, ಹಿರಿಯರು ಹೊರಗೆ ತಮ್ಮ ಸ್ನೇಹಿತರೊಂದಿಗೆ ಅವರು ಕೂಡಿ ಬೈಬಲ್ ಬಗ್ಗೆ ಮಾತಾಡ್ತಾ ಡಿಸ್ಕಸ್ ಮಾಡ್ತಾ ಇದ್ರಂತೆ. ಎಲ್ಲ ಕಡೆ ಮನೆಯ ಬಾಗಿಲಲ್ಲಿ ಕುಳಿತು 4 ಜನ ಕುಳಿತು ಬೈಬಲ್ ವಾಕ್ಯವನ್ನು ಓದ್ತಾ ಇದ್ರು. ಈ ಬದಲಾವಣೆ ಯಾವ ರೀತಿ ಬಂತು? ಯಾರು ಹೇಳ್ಕೊಟ್ರು? ಉಜ್ಜೀವನ ಬಂದು ಅವರು ನಿಜವಾಗಿಯೂ ಕ್ರಿಸ್ತನನ್ನು ಸ್ವೀಕರಿಸಿಕೊಂಡಾಗ ಯಾರು ಅವ್ರಿಗೆ ಹೇಳ್ಕೊಡ್ಲಿಲ್ಲ, ಪ್ರಾಕೃತಿಕವಾಗಿ ಬಂದದ್ದು. ಅವರಿಗೆ ಬೇಡದಿರುವ ಕಾರ್ಯವನ್ನು ಮಾತಾಡುವುದಕ್ಕೆ ಸಮಯ ಇಲ್ಲ. ಈಗ ಅವರು ನೆನೆಸುವುದಕ್ಕೂ, ಮಾತಾಡುವುದಕ್ಕೂ, ಧ್ಯಾನಿಸುವುದಕ್ಕೂ ಮೇಲಾಗಿರುವ ಕಾರ್ಯ ಬಂದಿದೆ. ಈಗ ಅದುವೇ ಗುರುತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಕೊನೆಯದಾಗಿ ನೋಡಿ, ಪೂರ್ಣಾವಸ್ಥೆಯ ಕ್ರೈಸ್ತರು ಸಾಕ್ಷಿಯುಳ್ಳ ಜೀವಿತವನ್ನು ಹೊಂದಿರ್ತಾರೆ. ಸತ್ಯವೇದವೇ ಒಬ್ಬ ಮನುಷ್ಯನನ್ನ ತನ್ನ ಬಳಿಗೆ ಕರೀಬೇಕಾದರೆ ದೇವರು ಹೇಳಿದ ಕಾರ್ಯವನ್ನು ನೋಡಿ. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಪರಿಶುದ್ಧಾತ್ಮನು ನಿಮ್ಮ ಬಳಿಗೆ ಬರುವಾಗ ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ, ಯೂದಾಯದಲ್ಲಿಯೂ, ಸಮಾರ್ಯದಲ್ಲಿಯೂ, ಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿ ಇರುವಿರಿ. ನೀವು ಸಾಕ್ಷಿ ಹೇಳುವುದಕ್ಕಿಂತ ಸಾಕ್ಷಿಯಾಗಿ ಜೀವಿಸುವುದು, ಅದನ್ನೇ ಅಲ್ಲಿ ಹೇಳ್ತಾ ಇದ್ದಾರೆ. ದೇವರಾತ್ಮನು ನಮ್ಮನ್ನ ಒಂದು ಸಾಕ್ಷಿಯುಳ್ಳವರಾಗಿ ಮಾರ್ಪಡಿಸಬೇಕು. ಆ ರೀತಿ ಮಾರ್ಪಡಿಸಲಿಲ್ಲ ಅಂದರೆ ಅದು ದೇವರಾತ್ಮನಲ್ಲಿ ಇಲ್ಲ ಅಂತ ಅರ್ಥ. ದೇವರಾತ್ಮನ ಕೆಲಸವೇ ಅದುವೇ. ನಮ್ಮನ್ನು ಸಾಕ್ಷಿಯಾಗಿ ಮಾರ್ಪಡಿಸ್ತಾರೆ. ಮಾತಲ್ಲಿ ಸಾಕ್ಷಿ, ನಡತೆಯಲ್ಲಿ ಸಾಕ್ಷಿ, ನಿಮ್ಮ ಜೀವನದಲ್ಲಿ ಒಂದೊಂದು ಕಾರ್ಯದಲ್ಲಿಯೂ ಸಾಕ್ಷಿ. ಇವರು ಕ್ರೈಸ್ತರು.
ಹಾಗಾಗಿ ಇಷ್ಟು ಪ್ರೀತಿ ಮಾಡ್ತಾರೆ. ಇವರು ಕ್ರೈಸ್ತರು, ಆದ್ದರಿಂದ ಉಳಿದವರಿಗೆ ಕೃಪೆಯಿಂದ ಇರ್ತಾರೆ. ಇವರು ಕ್ರೈಸ್ತರು, ಆದ್ದರಿಂದಲೇ ಅಷ್ಟು ಜೆಂಟಲ್ ಆಗಿ ನಡೆದುಕೊಳ್ಳುತ್ತಾರೆ. ಬೇಡದಿರುವ ಕಾರ್ಯದಲ್ಲಿ ತಲೆ ಕೊಡುವುದಿಲ್ಲ. ಪ್ರತಿ ವಿಷಯವನ್ನು ಹೇಳ್ತಾರೆ. ನಮ್ಮ ಜೀವನ, ನಮ್ಮ ಕುಟುಂಬದಲ್ಲಿ ನೋಡಿ, ಒಂದು ಸ್ಥಳದಲ್ಲಿ ಮಾತ್ರವಲ್ಲ, ವೇದಿಕೆಯಲ್ಲಿ ಮಾತ್ರವಲ್ಲ, ಯೆರೂಸಲೇಮಿನಲ್ಲಿಯೂ, ಯುದಾಯದಲ್ಲಿಯೂ, ಸಮಾರ್ಯದಲ್ಲಿಯೂ, ಲೋಕಪೂರ್ತಿಯಾಗಿ. ಇದು ಏನು ತೋರಿಸುತ್ತೆ? ನಿಮ್ಮ ಮನೆಯಲ್ಲಿಯೂ, ನಿಮ್ಮ ಸಂಬಂಧಿಕರ ನಡುವೆಯೂ, ಸಾಮಾನ್ಯ ಸ್ಥಳದಲ್ಲಿಯೂ, ಲೋಕಪೂರ್ತಿಯಾಗಿ ನೀವು ಸಾಕ್ಷಿಯಾಗಿರಬೇಕು. ಹಾಗಾದರೆ ಇವರು ಯಾವ ರೀತಿ ಇರ್ತಾರೆ? ಕುಟುಂಬದಲ್ಲಿ ಸಾಕ್ಷಿ ಇರಬೇಕು. ಅತ್ತೆ ಸೊಸೆ ನೋಡಿ ನೋಡಿ ಇವರು ಕ್ರೈಸ್ತರು, ನೋಡಿ ಆ ಪ್ರೀತಿ ಎಷ್ಟು ಜನ ಪ್ರಕಟವಾಗ್ತದೆ ಅಂತ ಹೇಳಬೇಕು. ಅತ್ತೆ ಸೊಸೆ ನೋಡಿ ಹೇಳಬೇಕು, ಇವಳು ಕ್ರೈಸ್ತಳು, ದೇವರನ್ನು ಸ್ವೀಕರಿಸಿಕೊಂಡಿದ್ದಾಳೆ, ಒಂದು ಕೊರತೆ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ಜೀವಿತ ಇರಬೇಕು. ಬಂಧು ಬಳಗದವರ ನಡುವೆ ಸಾಕ್ಷಿ ಇರಬೇಕು. ಸಾಕ್ಷಿಯುಳ್ಳ ಜೀವಿತವೇ ಬಹಳ ಪ್ರಾಮುಖ್ಯ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2:10 ಹೇಳುತ್ತದೆ, ಸಹೋದರರೇ, ನಾವು ಪಟ್ಟಂತಹ ಪ್ರಯಾಸವು, ದುಃಖವು ನಿಮಗೆ ನೆನಪಿರಲಿ. ನಿಮ್ಮಲ್ಲಿ ಒಬ್ಬನಿಗೆ ಭಾರವಾಗಿಲ್ಲದ ಹಾಗೆ ರಾತ್ರಿ ಹಗಲು ನಾವು ಕೆಲಸ ಮಾಡಿ ದೇವರ ಸುವಾರ್ತೆಯನ್ನು ನಿಮ್ಮ ಬಳಿ ಪ್ರಸಂಗ ಮಾಡಿದ್ವಿ. ಸಾಕ್ಷಿ. ಒಬ್ಬನನ್ನು ನಾವು ಕಷ್ಟಪಡಿಸಲಿಲ್ಲ, ನನಗೆ ಇದು ಕೊಡು ಅದು ಕೊಡು ಅಂತ ಕಷ್ಟಪಡಿಸಲಿಲ್ಲ. ನಾವೇ ನಮ್ಮ ಕೈಯಾರೆ ಕೆಲಸ ಮಾಡಿ, ನಾವೇ ಸೇವೆಯನ್ನು ಮಾಡಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಿಮಗೆ ಭಾರವಾಗಿ ಇಲ್ಲದ ಹಾಗೆ ನಾವು ನಡೆದುಕೊಂಡ್ವಿ ಅಂತ ಹೇಳ್ತಾರೆ. ವಿಶ್ವಾಸಿಗಳಾಗಿರುವ ನಿಮ್ಮೊಳಗೆ ನಾವು ಎಷ್ಟು ಪರಿಶುದ್ಧವಾಗಿ, ನೀತಿ ಉಳ್ಳವರಾಗಿ, ದೋಷವಿಲ್ಲದೆ ನಡೆದುಕೊಂಡಿದ್ದೇವೆ ಎನ್ನುವುದಕ್ಕೆ ನೀವು ಸಾಕ್ಷಿ, ದೇವರು ಸಾಕ್ಷಿ. ನಾವು ನಿಮ್ಮ ಒಳಗೆ ಯಾವ ವಿಧವಾಗಿರುವ ದೋಷವಿಲ್ಲದೆ ನೀತಿಯ ಅನುಸಾರವಾಗಿ ಯಾವ ರೀತಿ ನಡ್ಕೊಂಡ್ವಿ ಅಂತ ನೀವು ನೋಡ್ತಾ ಇದ್ದೀರಾ. ನಾವು ಮಾತಾಡಿದ ಪ್ರಸಂಗಕ್ಕಿಂತಲೂ, ನಾವು ನಿಮಗೆ ಉಪದೇಶ ಮಾಡಿದಂಥ ಉಪದೇಶಕ್ಕಿಂತ ನಮ್ಮ ಜೀವಿತ ನಿಮ್ಮ ಸಂಗಡ ಮಾತಾಡಲಿಲ್ವಾ ಎಂಬುದಾಗಿ ಪೌಲ ಕೇಳ್ತಾರೆ. ಇದುವೇ ಕ್ರೈಸ್ತ ಜೀವನ. ಹಾಗಾಗಿ ಒಬ್ಬ ಪೂರ್ಣ ಕ್ರೈಸ್ತನಾಗಿರಬೇಕು. ಸ್ವಲ್ಪ ಕಡಿಮೆ ಕ್ರೈಸ್ತರಾಗಿರುವುದು ಕಷ್ಟವೇ ಇಲ್ಲ. ಇಲ್ಲಿ ತಲೆಯಲ್ಲಿ ಬಾಲ ತೋರಿಸ್ಬೋದು, ಆದರೆ ದೇವರ ವಾಕ್ಯ ಹೇಳುತ್ತೆ, ನೀವು ಎಲ್ಲ ಸ್ಥಳದಲ್ಲಿಯೂ ದೇವರವರಾಗಿರಬೇಕು, ಪೂರ್ಣ ಕ್ರೈಸ್ತರಾಗಿರಬೇಕು. ಸ್ವಲ್ಪ ಕಡಿಮೆ ಕ್ರೈಸ್ತರಾಗಿರುವುದನ್ನು ದೇವರು ಬಯಸುವುದಿಲ್ಲ. ಸತ್ತಂತಹ ನೊಣವು ಗಂಧಿಕನ ತೈಲವನ್ನು ಹಾಳು ಮಾಡುತ್ತದೆ. ಸ್ವಲ್ಪ ತಾನೇ ಇದೆ. ನಾವು ಆಲಯದಲ್ಲಿ ಚೆನ್ನಾಗಿದ್ದೇವೆ, ಆಡಾಡ್ತೀವಿ, ಆರಾಧನೆಗೆ ಹೋಗ್ತೀವಿ, ಕಾಣಿಕೆ ಬಾಚೆ ಕೊಡ್ತೀವಿ, ಎಲ್ಲ ಸರಿನೇ. ಆದರೆ ಅದು ದೇವಾಲಯದೊಂದಿಗೆ ಮುಗಿದೋಗುತ್ತೆ. ವೈಯಕ್ತಿಕ ಜೀವನದಲ್ಲಿ ಸಾಕ್ಷಿ ಬರಲಿಲ್ವಲ್ಲ. ಹಾಗಾದರೆ ಪರಿಪೂರ್ಣ ಕ್ರೈಸ್ತರನ್ನೇ ದೇವರು ಬಯಸುತ್ತಾರೆ. ಹಾಗಾಗಿ ಸತ್ಯವೇದ ಹೇಳುತ್ತೆ, ಸ್ವಲ್ಪ ಕಡಿಮೆ ಮಾತ್ರವಲ್ಲ, ನೀವು ಸ್ವಲ್ಪ ಕಡಿಮೆ ಕ್ರೈಸ್ತರಾಗಿ ಮಾತ್ರವಲ್ಲ, ಪೂರ್ಣವಾಗಿ ದೇವರ ಹಾಗೆ ಮಾರ್ಪಟ್ಟಂತಹ ಒಬ್ಬ ಕ್ರೈಸ್ತನಾಗಿರಬೇಕು ಎನ್ನುವುದೇ ದೇವರ ಬಯಕೆ ಎನ್ನುವುದನ್ನು ನೆನಪಲ್ಲಿಟ್ಟುಕೊಳ್ಳಿರಿ. ನಮ್ಮ ತಲೆಗಳ ಬಾಗಿ ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ನಾವು ಕರ್ತನನ್ನ ನಂಬುವವರು, ಕರ್ತನನ್ನ ಸ್ವೀಕರಿಸಿಕೊಂಡಿರುವವರು, ಕ್ರೈಸ್ತರಾಗಿ ನಾವು ಜೀವಿಸುವ ಹಾಗೆ ಅಂದುಕೊಂಡಿದ್ದೇವೆ. ಆದರೆ ಕ್ರೈಸ್ತರಲ್ಲಿ ಸ್ವಲ್ಪ ಕಡಿಮೆ ಕ್ರೈಸ್ತರು, ಪೂರ್ಣ ಕ್ರೈಸ್ತರು ಎಂಬುದಾಗಿ 2 ಭಾಗ ಇರುವುದನ್ನು ಕರ್ತನು ಈ ದಿನದಲ್ಲಿ ನಮ್ಮ ಧ್ಯಾನ ವೇಳೆಯಲ್ಲಿ ಪ್ರಕಟಿಸುವುದರಲ್ಲ. ನಾವು ಸ್ವಲ್ಪ ಕಡಿಮೆ ಕ್ರೈಸ್ತರಾಗಿದ್ದೇವಾ ಅಥವಾ ನಾವು ಪೂರ್ಣ ಕ್ರೈಸ್ತರಾಗಿ ಮಾರ್ಪಟ್ಟಿದ್ದೇವೆ ಎನ್ನುವುದನ್ನು ಕರ್ತನು ನಮ್ಮ ಹೃದಯದಲ್ಲಿ ಪ್ರಕಟಿಸಿ ಮಾತಾಡಬೇಕು. ದೇವರಾಗಿರುವ ಕರ್ತನೇ, ನಾವು ಪೂರ್ಣ ಕ್ರೈಸ್ತರಾಗಿ ಕ್ರಿಸ್ತನ ಪರಿಪೂರ್ಣ ಬೆಳವಣಿಗೆಯ ತಕ್ಕ ಬೆಳವಣಿಗೆಯನ್ನು ಹೊಂದಿರುವಂತಹ ಕ್ರೈಸ್ತರಾಗಿ ಮಾರ್ಪಡಲು ಕರ್ತನ ದೇವರಾತ್ಮನು ನಮ್ಮ ಕಾರ್ಯವನ್ನು ನಮಗೆ ಪ್ರಕಟಿಸಿರಿ, ನಮ್ಮನ್ನು ಸ್ಪಷ್ಟಪಡಿಸಿರಿ. ನಮ್ಮ ಬಳಿ ಇರುವಂತಹ ಬೇಡದಿರುವ ಕಾರ್ಯವನ್ನು ದೇವರಾಗಿರುವ ಕರ್ತನು ತೆಗೆದು ಹಾಕಿರಿ. ನಿಮ್ಮ ಮಕ್ಕಳು ಸುಕ್ಕು ಕಳಂಕ ದೋಷವಿಲ್ಲದೆ ದೇವ ಜನಗಳಾಗಿ ರೂಪಿಸಲ್ಪಡಲು ನೀವು ಅವರಿಗೆ ಸಹಾಯ ಮಾಡಿರಿ. ಈ ವಾರವನ್ನು ಅವರಿಗೆ ಆಶೀರ್ವಾದ ಮಾಡಿಕೊಡಿ. ನಮ್ಮ ಕುಟುಂಬಗಳ ಮೇಲೆ ದೇವರು ಪ್ರಿಯರಾಗಿರಿ. ನಾವು ಹೋಗುವಾಗಲೂ ಬರುವಾಗಲೂ ದೇವರ ಹಸ್ತಗಳು ಒಪ್ಪಿಸಿಕೊಡ್ತೀವಿ. ದೇವರ ಭಕ್ತಿಯಲ್ಲಿ ನಮ್ಮ ಮಕ್ಕಳು ಬೆಳೆಯುವುದಕ್ಕೆ ನಮ್ಮ ಮಕ್ಕಳ ನಿಮ್ಮ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮ ಎತ್ತವರನ್ನ, ದೊಡ್ಡವರನ್ನ, ಮನೆಯಲ್ಲಿರುವಂತಹ ಪ್ರತಿಯೊಬ್ಬರನ್ನ ದೇವರ ಹಸ್ತಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಅವರಿಗೆ ಪೂರ್ಣ ಆಯುಷ್ಕಾಲವನ್ನು, ಆರೋಗ್ಯವಿರುವಂತಹ ಶಿರಡವನ್ನು ದೇವರು ಕೊಟ್ಟು ಅವರನ್ನು ಮಹಿಮೆಯಲ್ಲಿ ಆಶೀರ್ವಾದ ಮಾಡಿ ಕಾಪಾಡಬೇಕೆಂದು ಪ್ರಾರ್ಥನೆ ಮಾಡ್ತೀವಿ. ದೇವರ ಹಸ್ತದಲ್ಲಿ ಪ್ರತಿಯೊಬ್ಬರನ್ನು ಒಪ್ಪಿಸಿಕೊಡುತ್ತೇವೆ. ಈ ವಾರದಲ್ಲಿ ಇನ್ನೂ ಬಹಳ ಕಲಿಯಬೇಕು. ಆತ್ಮಿಕ ಜೀವನದಲ್ಲಿ ಇನ್ನೂ ಒಂದು ಹಂತ ಬೆಳೆಯುವುದಕ್ಕೆ ಈ ವಾರವನ್ನು ನಮಗೆ ಪ್ರಯೋಜನವಾಗಿ ಮಾರ್ಪಡಿಸಿಕೊಡಿ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವಾದ ಮಾಡಿರಿ. ಯೇಸುವಿನ ಹಸ್ತದಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ. ಕರ್ತನು ಸ್ವೀಕರಿಸಿ ಮುನ್ನಡೆಸಿರಿ. ಯೇಸುವಿನ ಮೂಲಕ ನಮ್ಮ ಪ್ರಾರ್ಥನೆಯನ್ನು ಕೇಳಿರಿ ತಂದೆಯೇ, ಆಮೇನ್. ಕರ್ತನು ಈ ದಿನ ನಮ್ಮ ಪ್ರಸಂಗ ಪೀಠ ಕಾರ್ಯಕ್ರಮದಲ್ಲಿ ಆಶೀರ್ವಾದವಾಗಿ ಮಾರ್ಪಡಿಸಿಕೊಟ್ಟರು. ಕರ್ತನು ನಮ್ಮ ಸಂಗಡ ಮಾತಾಡಿ ನಾವು ಪರಿಪೂರ್ಣ ಹೊಂದಬೇಕು,
ಪೂರ್ಣ ಕ್ರೈಸ್ತರಾಗಬೇಕು. ಸ್ವಲ್ಪ ಕಡಿಮೆ ಕ್ರೈಸ್ತರಾಗಿ ಇರುವುದನ್ನು ಇಟ್ಕೊಂಡು ಕ್ರೈಸ್ತರು ಎಂಬುದಾಗಿ ಒಂದು ಸುಳ್ಳಾದ ಪೋಲಿಯಾಗಿರುವ ಒಂದು ತೃಪ್ತಿಯನ್ನು ನಾವು ಹೊಂದಿಬಿಡಬಾರದು ಎನ್ನುವುದನ್ನು ತಿಳಿಸಿದ್ದಾರೆ. ಮುಂದಿನ ಬಾರಿ ನಿಮ್ಮನ್ನು ಭೇಟಿಯಾಗುವಾಗ ಬೇರೆ ಒಂದು ನೂತನ ಸಂದರ್ಶನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.